ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಲ್ಲಿ ನಾವು 1988ರಲ್ಲಿ ರಿಲೀಸ್ ಆಗಿದ್ದ ಬೀಟಲ್ ಜ್ಯೂಸ್ ಅನ್ನೋ ಡಾರ್ಕ್ ಫ್ಯಾಂಟಸಿ ಹಾರರ್ ಮೂವಿಯನ್ನ ನೋಡೋಣ. ಈ ಮೂವಿಯನ್ನ ಟಿಮ್ ಬರ್ಟನ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ವೆನ್ಸ್ಡೇ ಸೀರೀಸ್ ನ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ, ಟಿಮ್ ಬರ್ಟನ್ ಅವರು ಡೈರೆಕ್ಟ್ ಮಾಡಿರೋ ಮೂವೀಸ್ ಮತ್ತೆ ಸೀರೀಸ್ ಯಾವ ರೀತಿ ಇರುತ್ತೆ ಅಂತ. ಹಾರರ್ ಇರುತ್ತೆ, ಕಾಮಿಡಿ ಇರುತ್ತೆ, ನಾರ್ಮಲ್ ಮನುಷ್ಯರು ಏನ್ ಮಾಡಲ್ವೋ ಅದನ್ನೇ ಮಾಡ್ತಾರೆ ಇವರ ಮೂವೀಸ್ ಅಲ್ಲಿ ಇರೋ ವಿಚಿತ್ರವಾದ ಕ್ಯಾರೆಕ್ಟರ್ಸ್. ಟಿಮ್ ಬರ್ಟನ್ ಅವರ ಇನ್ನಷ್ಟು ಮೂವೀಸ್ ನ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ಹೇಳಿ ಸ್ನೇಹಿತರೆ. ಬೀಟಲ್ ಜ್ಯೂಸ್ ಮೂವಿ ಕೂಡ ತುಂಬಾನೇ ವಿಚಿತ್ರವಾಗಿದೆ, ಕೆಲವೊಮ್ಮೆ ಏನ್ ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಮೂವಿಯನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ, ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕಾನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಮೂವಿಯ ಕತೆ ನಡೆಯೋದು 1988 ಅಮೆರಿಕಾದ ಕನೆಕ್ಟಿಕಟ್ ನ ವಿಂಟರ್ ರಿವರ್ ಅನ್ನೋ ಸಣ್ಣ ಟೌನ್ ಅಲ್ಲಿ. ಆಡಮ್ ಮತ್ತೆ ಬಾರ್ಬರಾ ಅನ್ನೋ ಗಂಡ ಹೆಂಡತಿ ಒಂದಷ್ಟು ದಿನ ವೆಕೇಶನ್ಗೆ ಎಲ್ಲಾದ್ರೂ ಹೋಗ್ಬೇಕು ಅನ್ಕೊಂಡಿದ್ದವರು ಎಲ್ಲೂ ಬೇಡ ಮನೆಯಲ್ಲೇ ಖುಷಿಯಾಗಿರೋಣ ಅಂತ ಬಾರ್ಬರಾ ತಮ್ಮ ದೊಡ್ಡ ಮನೆಯನ್ನ ಡೆಕೋರೇಟ್ ಮಾಡೋ ಕೆಲಸ ಮಾಡ್ತಾ ಇದ್ರೆ, ಆಡಮ್ ಇದೇ ಟೌನ್ ನ ಸಣ್ಣ ಮಾಡೆಲ್ ರೆಡಿ ಮಾಡ್ತಾ ಇದ್ದಾನೆ. ಇದು ಇವನ ಹವ್ಯಾಸ. ಅದೇ ಜೇನ್ ಅನ್ನೋ ರಿಯಲ್ ಎಸ್ಟೇಟ್ ಏಜೆಂಟ್ ಇವರ ಮನೆಯನ್ನ ಮಾರೋಕೆ ಟ್ರೈ ಮಾಡ್ತಾ ಇದ್ದಾಳೆ. ಪದೇ ಪದೇ ಮನೆಗೆ ಬಂದು ನಿಮ್ಮಿಬ್ರಿಗೆ ಇಷ್ಟು ದೊಡ್ಡ ಮನೆ ಯಾಕೆ, ಮಾರ್ಬಿಡಿ, ತುಂಬಾನೇ ಹಣ ಸಿಗುತ್ತೆ, ನನಗೂ ಒಳ್ಳೆ ಕಮಿಷನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಆಡಮ್ ಮತ್ತೆ ಬಾರ್ಬರಾ ಇದಕ್ಕೆ ಒಪ್ತಿಲ್ಲ. ಅಲ್ಲ, ಇನ್ನ ಈಗ ಮದುವೆ ಆಗೋರೆ, ಇರೋದ್ ಇಬ್ರೆ ಅಂದ್ರೆ ಮೂರನೇವ್ರು ಬರೋಕ್ ಬಿಟ್ರೆ ತಾನೇ, ಏನ್ ಜನನೋ ಅಪ್ಪ. ಸೊ ಆಡಮ್ ಟೌನ್ ನ ಮಾಡೆಲ್ ಮಾಡ್ತಿರೋ ಕೆಲಸಕ್ಕೆ ಕೆಲವೊಂದು ವಸ್ತುಗಳು ಬೇಕು ಅಂತ ತಮ್ಮದೇ ಆದ ಹಾರ್ಡ್ವೇರ್ ಸ್ಟೋರ್ ಇದೆ, ಅಲ್ಲಿಗೆ ಗಂಡ ಹೆಂಡತಿ ಇಬ್ರು ಬರ್ತಾರೆ. ಆಡಮ್ ತನಿಗೆ ಬೇಕಾಗಿರೋದನ್ನೆಲ್ಲ ತಗೊಂಡು ವಾಪಸ್ ಮನೆಗೆ ಬರ್ಬೇಕಾದ್ರೆ ಬ್ರಿಡ್ಜ್ ಹತ್ರ ಒಂದು ನಾಯಿ ಕಾರ್ಗೆ ಅಡ್ಡ ಬಂದಿದ್ರಿಂದ ಕಾರ್ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ನೀರಿಗೆ ಬಿದ್ದ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಇಬ್ರು ಒದ್ದೆ ಆಗಿ ಮನೆಗೆ ಬರ್ಬೇಕಾದ್ರೆ ಮನೆಯಲ್ಲಿ ಇರೋ ಫೈರ್ ಪ್ಲೇಸ್ ಅಲ್ಲಿ ತಂತಾನೆ ಬೆಂಕಿ ಹತ್ಕೊಳ್ಳುತ್ತೆ. ಬಾರ್ಬರಾ ಬೆಂಕಿ ಹತ್ತಿರೋದು ನೋಡಿ ನಾವು ಹೋಗ್ಬೇಕಾದ್ರೆ ಬೆಂಕಿ ಹಚ್ಚೇ ಇರ್ಲಿಲ್ವಲ್ಲ ಅಂತ ಡೌಟ್ ಬಂದ್ರು ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಫೈರ್ ಪ್ಲೇಸ್ ಮುಂದೆ ಕುತ್ಕೊಂಡಾಗ ಇದ್ದಕ್ಕಿದ್ದಂಗೆ ಬಾರ್ಬರಾಳ ಕೈಗೆನೆ ಬೆಂಕಿ ಹತ್ಕೊಳ್ಳುತ್ತೆ. ಆದ್ರೂ ಇವಳಿಗೆ ಏನು ಫೀಲೇ ಆಗಲ್ಲ, ಕೈ ಸುಡೋದು ಇಲ್ಲ. ಇದ್ರ ಜೊತೆಗೆ ಇವ್ರಿಗೆ ನೀರಿಂದ ಹೊರಗೆ ಹೇಗ್ ಬಂದ್ರು ಅನ್ನೋದೇ ಮರ್ತೋಗಿದೆ. ಅದಕ್ಕೆ ಏನಾಯ್ತು ನೋಡೋಣ ಅಂತ ಆಡಮ್ ಮನೆಯಿಂದ ಹೊರಗೆ ಕಾಲಿಡ್ತಿದ್ದಂಗೆ ಯಾವ್ದೋ ಡೆಸರ್ಟ್ ಮರುಭೂಮಿಯ ರೀತಿ ಇರೋ ಜಾಗಕ್ಕೆ ಬರ್ತಾನೆ. ಇಲ್ಲಿ ಒಂದು ದೈತ್ಯ ಜೀವಿ ಇವನ ಮೇಲೆ ದಾಳಿ ಮಾಡೋಕೆ ಬಂದಾಗ ಬಾರ್ಬರಾ ಇವನನ್ನ ಮನೆ ಒಳಗೆ ಎಳ್ಕೊಂಡು ಹೇಳ್ತಾಳೆ, ನೀನು ಮನೆಯಿಂದ ಹೊರಗೆ ಹೋಗ್ತಿದ್ದಂಗೆ ಮಾಯ ಆಗೋದೆ, 2 ಗಂಟೆ ಆದ್ಮೇಲೆ ಈಗ ವಾಪಸ್ ಬಂದಿದ್ಯಾ ಅಂತ. ಆದ್ರೆ ಆ ಮರುಭೂಮಿಯ ರೀತಿ ಇರೋ ಜಾಗದಲ್ಲಿ ಕೇವಲ 3-4 ಸೆಕೆಂಡ್ ಇದ್ದ ಅಷ್ಟೇ. ಬಾರ್ಬರಾ ಕಳೆದ 2 ಗಂಟೆಗಳಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಗಮನಿಸಿದಳೆ. ಅದೇನಂದ್ರೆ ಇವರ ರಿಫ್ಲೆಕ್ಷನ್ ಕನ್ನಡಿಯಲ್ಲಿ ಕಾಣ್ತಿಲ್ಲ, ಬೇರೆ ವಸ್ತುಗಳ ರಿಫ್ಲೆಕ್ಷನ್ ಮಾತ್ರ ಕಾಣ್ತಾ ಇದೆ. ಮತ್ತೆ ಟೇಬಲ್ ಮೇಲೆ ಒಂದು ಬುಕ್ ಇದೆ, ಹ್ಯಾಂಡ್ ಬುಕ್ ಫಾರ್ ದ ರೀಸೆಂಟ್ಲಿ ಡಿಸೀಸ್ಡ್ ಅಂತ. ಇದೆಲ್ಲಿಂದ ಬಂತು ಅನ್ನೋದು ಗೊತ್ತಾಗ್ತಿಲ್ಲ. ಅಂದ್ರೆ ರೀಸೆಂಟ್ ಆಗಿ ಸಾವನ್ನಪ್ಪಿರೋರ್ಗೆ ಈ ಬುಕ್ ಅಲ್ಲಿ ಸೂಚನೆಗಳಿದಾವೆ. ಇದೆಲ್ಲದರಿಂದ ಇವ್ರಿಗೆ ಗೊತ್ತಾಯ್ತು ಇಬ್ಬರು ಕೂಡ ಕಾರ್ ಕ್ರಾಶ್ ಅಲ್ಲಿ ಸಾವನ್ನಪ್ಪಿದ್ದಾರೆ. ಈಗ ಇಬ್ರು ದೆವ್ವ ಆಗಿದ್ದಾರೆ ಅಂತ. ಪ್ರಾಬ್ಲಮ್ ಏನಂದ್ರೆ ಇವರು ಸ್ವರ್ಗಕ್ಕೂ ಹೋಗಿಲ್ಲ, ನರಕಕ್ಕೂ ಹೋಗಿಲ್ಲ, ಮನೆಯಿಂದ ಹೊರಗೆ ಹೋದ್ರೆ ಮರುಭೂಮಿಗೆ ಹೋಗ್ತಾರೆ. ಏನಾಗ್ತಿದೆ ಅಂತ ಗೊತ್ತಾಗದೆ ಬುಕ್ ನ ಓದ್ತಾ ಇದ್ದಾರೆ. ಇದರಲ್ಲಿ ಏನಿದೆ ಅನ್ನೋದು ಕೂಡ ಸರಿಯಾಗಿ ಇವ್ರಿಗೆ ಅರ್ಥ ಆಗ್ತಿಲ್ಲ. ಅದೇನೊಂದ್ ಕಡೆ ಬೀಟಲ್ ಜ್ಯೂಸ್ ಅನ್ನೋ ದೆವ್ವ ಆಫ್ಟರ್ ಲೈಫ್ ಅನ್ನೋ ನ್ಯೂಸ್ ಪೇಪರ್ ಓದ್ತಾ ಇದ್ದಾನೆ. ಅಂದ್ರೆ ನ್ಯೂಸ್ ಪೇಪರ್ ನ ಹೆಸರೇ ಮರಣದ ನಂತರ ಅಂತ. ದೆವ್ವಗಳ ನ್ಯೂಸ್ ಪೇಪರ್ ಇದು. ಸುಮ್ನೆ ಕುತ್ಕೊಂಡು ಬ್ಯಾಕ್ ನೋವಾಗ್ತಿದೆ, ಏನಾದ್ರೂ ಕೆಲಸ ಹುಡ್ಕೋಣ ಅಂತ ನ್ಯೂಸ್ ಪೇಪರ್ ಅಲ್ಲಿ ನೋಡ್ಬೇಕಾದ್ರೆ ಆಡಮ್ ಮತ್ತೆ ಬಾರ್ಬರಾ ಸಾವನ್ನಪ್ಪಿರೋ ವಿಷಯ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ. ಕುರಿಗಳು ಸಿಕ್ಕಿದ್ರು, ಇವ್ರಿಗೋಸ್ಕರ ನಾನು ಏನಾದ್ರೂ ಕೆಲಸ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ ಬೀಟಲ್ ಜ್ಯೂಸ್. ಮುಂದಿನ ದಿನ ಆಡಮ್ ಮತ್ತೆ ಬಾರ್ಬರಾ ಬದುಕಿದ್ದಾಗ್ಲೇ ಈ ಮನೆ ಮಾರೋಕೆ ಜೀವ ಹಿಂಡ್ತಿದ್ದ ರಿಯಲ್ ಎಸ್ಟೇಟ್ ಏಜೆಂಟ್ ಜೇನ್ ನ್ಯೂಯಾರ್ಕ್ ನ ರಿಯಲ್ ಎಸ್ಟೇಟ್ ಡೆವಲಪರ್ ಚಾರ್ಲ್ಸ್ ಗೆ ಮನೆಯನ್ನ ಮಾರ್ಬಿಟ್ಟಿದ್ದಾಳೆ. ಹಾಗಾಗಿ ಚಾರ್ಲ್ಸ್ ನ 2ನೇ ಹೆಂಡತಿ ಡೀಲಿಯಾ ಮತ್ತೆ ಮೊದಲನೇ ಹೆಂಡತಿ ಮಗಳು ಲಿಡಿಯಾ ಈ ಮನೆಗೆ ಶಿಫ್ಟ್ ಆಗ್ತಾರೆ. ಇದರಿಂದ ನಮ್ಮ ಮನೆಗೆ ಬೇರೆಯವರು ಬರ್ತಾ ಇದಾರಲ್ಲ ಅಂತ ಗಾಬರಿ ಆಗಿದ್ದಾರೆ ಆಡಮ್ ಮತ್ತೆ ಬಾರ್ಬರಾ. ಪ್ರಾಬ್ಲಮ್ ಏನಂದ್ರೆ ಆಡಮ್ ಮತ್ತೆ ಬಾರ್ಬರಾ ದೆವ್ವ ಆಗಿರೋದ್ರಿಂದ ಯಾರ ಕಣ್ಣಿಗೂ ಕಾಣೋದಿಲ್ಲ. ಈ ಮನೆ ಚಾರ್ಲ್ಸ್ಗೆ ತುಂಬಾನೇ ಇಷ್ಟ ಆಗಿದೆ, ಆದ್ರೆ ಡೀಲಿಯಾಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಹಾಗಾಗಿ ಮನೆಯನ್ನ ರಿನೋವೇಟ್ ಮಾಡೋಕೆ ಡಿಸೈಡ್ ಮಾಡ್ತಾಳೆ, ತನಿಗೆ ಇಷ್ಟ ಬಂದ ಹಾಗೆ. ಮಗಳು ಲಿಡಿಯಾ ಹೆಚ್ಚು ಕಡಿಮೆ ವೆನ್ಸ್ಡೇ ಆಡಮ್ಸ್ ತರ ಡಾರ್ಕ್ ಅಂದ್ರೆ ಇಷ್ಟ, ಡಾರ್ಕ್ ಗಾಥಿಕ್ ಸ್ಟೈಲ್ ಬಟ್ಟೆ ಹಾಕ್ತಿರ್ತಾಳೆ. ದೆವ್ವ ಭೂತ ಅಂದ್ರೆ ಭಯ ಇಲ್ಲ, ಅವುಗಳ ಮೇಲೆ ಆಸಕ್ತಿ ಜಾಸ್ತಿ. ಲಿಡಿಯಾನ ಎಲ್ಲೋ ನೋಡ್ದಂಗಿದ್ಯಲ್ಲ ಅಂತ ನಿಮ್ಗೆ ಅನ್ಸ್ತಿದ್ರೆ ಸ್ನೇಹಿತರೆ, ಸ್ಟ್ರೇಂಜರ್ ಥಿಂಗ್ಸ್ ಅಲ್ಲಿ ಜಾಯ್ಸ್ ಕ್ಯಾರೆಕ್ಟರ್ ನ ಮಾಡಿರೋದು ಕೂಡ ಇವರೇ. ಡೀಲಿಯಾ ಪ್ರತಿಭೆ ಇಲ್ಲದ ಶಿಲ್ಪಿ ಆಗಿದ್ದಾಳೆ. ಇವಳ ಶಿಲ್ಪಕಲೆನ ನೋಡ್ಬಿಟ್ರೆ ತಲೆ ಯಾವ್ದು, ಬುಡ ಯಾವ್ದು, ಫ್ರಂಟ್ ಯಾವ್ದು, ಬ್ಯಾಕ್ ಯಾವ್ದು ಏನು ಗೊತ್ತಾಗಲ್ಲ ಹಾಗಿರುತ್ತೆ. ಇದೇ ಸಮಯಕ್ಕೆ ಡೀಲಿಯಾಳ ಫ್ರೆಂಡ್ ಆಥೋ ಕಿಟಕಿಯಿಂದ ಬರ್ತಾನೆ. ಇವನು ಇಂಟೀರಿಯರ್ ಡಿಸೈನರ್. ಆಥೋ ಮತ್ತೆ ಡೀಲಿಯಾ ಇಬ್ರು ಮನೆಯಲ್ಲಿ ಏನೇನ್ ಬದಲಾವಣೆಗಳನ್ನ ಮಾಡ್ಬೇಕು ಅಂತ ನೋಡೋಕೆ ಹೊರಡ್ತಾರೆ. ಇದನ್ನ ಕಣ್ಣಾರೆ ನೋಡ್ತಿರೋ ಆಡಮ್ ಮತ್ತೆ ಬಾರ್ಬರಾಗೆ ಸತ್ ಮೇಲೂ ನೆಮ್ಮದಿ ಇಲ್ವಲ್ಲಪ್ಪ ಅಂತ ಬೇಜಾರಾಗಿದೆ. ಆದ್ರೆ ಸತ್ತು ದೆವ್ವಾಗಿರೋದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಮನೆಗೆ ಬಂದಿರೋ ಚಾರ್ಲ್ಸ್ ನ ಫ್ಯಾಮಿಲಿನ ಹೆದರಿಸಿ ಮನೆಯಿಂದ ಓಡಿಸೋಕೆ ಡಿಸೈಡ್ ಮಾಡ್ತಾರೆ. ಆಥೋ ಮತ್ತೆ ಡೀಲಿಯಾ ಒಂದು ಕಬೋರ್ಡ್ ನ ಓಪನ್ ಮಾಡಿದಾಗ ಒಳಗೆ ಬಾರ್ಬರಾ ನೇಣು ಹಾಕೊಂಡು ನಿಂತಿದ್ದಾಳೆ. ಇದನ್ನ ನೋಡಿ ಆಥೋ ಡೀಲಿಯಾ ಇಬ್ರು ಹೆದರು
ಹೆದರ್ಕೊಳ್ಳೋದೇ ಇಲ್ಲ. ಅದಕ್ಕೆ ಮುಖದ ಚರ್ಮವನ್ನ ಕಿತ್ತಾಕೊಂಡು ಹೆದರಿಸ್ತಾಳೆ. ಇದಕ್ಕೂ ಇವರು ಹೆದರೋದಿಲ್ಲ, ಇವಳು ಕಾಣಿಸಿದ್ರೆ ತಾನೇ ಹೆದರ್ಕೊಳ್ಳೋಕೆ. ಮತ್ತೆ ಇನ್ನೊಂದು ರೂಮ್ ನ ಡೋರ್ ಓಪನ್ ಮಾಡಿದಾಗ ಆಡಮ್ ನ ತಲೆ ಕಟ್ ಮಾಡಿ ಕೈಯಲ್ಲಿ ಹಿಡ್ಕೊಂಡು ಬಾರ್ಬರಾ ನಿಂತಿದ್ದಾಳೆ. ಈಗ್ಲೂ ಇವರಿಬ್ರು ಭಯ ಪಡದೆ ಇದ್ದಾಗ ಗೊತ್ತಾಯ್ತು ತಾವಿಬ್ರು ಯಾರಿಗೂ ಕಾಣ್ತಿಲ್ಲ, ಇದೆಲ್ಲ ವರ್ಕ್ ಆಗಲ್ಲ ಅಂತ. ಹೀಗಾದ್ರೆ ದೆವ್ವ ಆಗಿ ಏನ್ ಪ್ರಯೋಜನ? ಮನೆ ಹೊರಗೆ ಹೋಗಿ ಏನಾದ್ರೂ ಮಾಡೋಕಾಗುತ್ತಾ ನೋಡ್ಬೇಕು ಅಂತ ಇಬ್ರು ಮನೆಯಿಂದ ಹೊರಗೆ ಬರ್ತಿದ್ದಂಗೆ ಮತ್ತೆ ಅದೇ ಮರುಭೂಮಿಗೆ ಬರ್ತಾರೆ. ಇಲ್ಲಿಂದ ಬೇರೆ ಗ್ರಹಗಳೆಲ್ಲ ಕಾಣ್ತಿದೆ. ಇದರಿಂದ ನಮ್ಗೆ ಗೊತ್ತಾಯ್ತು ಇದು ಶನಿ ಗ್ರಹದ ಒಂದು ಮೂನ್ ಟೈಟನ್ ಆಗಿದೆ. ಸೇಮ್ ಇದೆ ಮರುಭೂಮಿ ತರಾನೇ ಟೈಟನ್ ಇರೋದು ಸ್ನೇಹಿತರೆ. ಇಲ್ಲಿರೋ ಆ ದೈತ್ಯ ಜೀವಿ ಸ್ಯಾಂಡ್ ವರ್ಮ್ ಆಗಿದೆ, ಎರೆಹುಳು ತರ. ಈಗ ಇವರ ಮೇಲೂ ಕೂಡ ದಾಳಿ ಮಾಡೋಕೆ ಬಂದಾಗ ಸ್ಯಾಂಡ್ ವರ್ಮ್ ನ ನಾವು ಮೊದಲನೇ ಬಾರಿ ನೋಡ್ತೀವಿ. ಇದನ್ನ ಸ್ಟಾಪ್ ಮೋಷನ್ ಆನಿಮೇಷನ್ ಅಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಅಂದ್ರೆ ಸ್ಯಾಂಡ್ ವರ್ಮ್ ಒಂದು ಕೈಗೊಂಬೆ ಆಗಿದೆ, ಇದನ್ನ ಇಟ್ಕೊಂಡು ಆನಿಮೇಟ್ ಮಾಡ್ತಾರೆ. ಸ್ಟಾಪ್ ಮೋಷನ್ ಆನಿಮೇಷನ್ ತುಂಬಾನೇ ಕಷ್ಟ ಸ್ನೇಹಿತರೆ. ಈ ವಿಡಿಯೋ ಅಲ್ಲಿ ನೋಡಬಹುದು ಗೊಂಬೆಗಳನ್ನ ಮಾಡೆಲ್ ಗಳನ್ನ ಇಟ್ಕೊಂಡು ಹೇಗೆ ಸ್ಟಾಪ್ ಮೋಷನ್ ಆನಿಮೇಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾರೆ ಅಂತ. ಒಂದು ಕ್ಯಾರೆಕ್ಟರ್ ಸುಮ್ನೆ ಕೈ ಮೇಲೆ ಎತ್ತೋ ಹಾಗೆ ಆನಿಮೇಟ್ ಮಾಡ್ಬೇಕು ಅಂದ್ರೆ ಗಂಟೆಗಟ್ಲೆ ಸಮಯ ಹಿಡಿಯುತ್ತೆ. ಸೊ ಆಡಮ್ ಮತ್ತೆ ಬಾರ್ಬರಾ ಇಬ್ರು ಗಾಬರಿಯಾಗಿ ಹೇಗೋ ಕೊನೆಗೂ ಸ್ಯಾಂಡ್ ವರ್ಮ್ ಇಂದ ತಪ್ಪಿಸ್ಕೊಂಡು ಮನೆಗೆ ಓಡ್ ಬರ್ತಾರೆ. ಮುಂದಿನ ದಿನದಿಂದಾನೇ ಮನೆಯ ರಿನೋವೇಷನ್ ಕೆಲಸ ಶುರು ಆಗಿದೆ. ಏನ್ ಮಾಡೋದು ಅಂತ ಆಡಮ್ ಮತ್ತೆ ಬಾರ್ಬರಾ ಬುಕ್ ಅಲ್ಲಿ ನೋಡ್ಬೇಕಾದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಇರೋ ಪೇಜ್ ಸಿಗುತ್ತೆ. ಇದರಲ್ಲಿ ಬೇರೆ ಯಾರು ಅಲ್ಲ, ಬೀಟಲ್ ಜ್ಯೂಸ್ ಬಗ್ಗೆ ಇದೆ. ಇದರಲ್ಲಿ ಅವನ ಹೆಸರು ಬೆಟಲ್ ಜ್ಯೂಸ್ ಅಂತ ಇರೋದು ಸ್ನೇಹಿತರೆ. ಆದ್ರೆ ಮೂವಿ ನೋಡೋ ಜನರಿಗೆ ಹೆಸರು ಪ್ರೊನೌನ್ಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಬೀಟಲ್ ಜ್ಯೂಸ್ ಅಂತಾನೆ ಪ್ರೊನೌನ್ಸ್ ಮಾಡ್ತಾರೆ. ಮೂವಿ ಹೆಸರು ಕೂಡ ಹಾಗೆ ಇಟ್ಟಿದ್ದಾರೆ. ಸೊ ಏನಿದೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅಂದ್ರೆ ಸತ್ತಾಗ್ಲೂ ನೆಮ್ಮದಿ ಇಲ್ಲ ಅಂದ್ರೆ, ಬದುಕಿದ್ದವರಿಂದ ಏನಾದ್ರೂ ಸಮಸ್ಯೆ ಆಗ್ತಿದ್ರೆ, ಅಡ್ಜಸ್ಟ್ ಆಗೋಕೆ ಕಷ್ಟ ಆಗ್ತಿದೆ ಅಂದ್ರೆ ಪರಿಹಾರಕ್ಕೆ ಬೀಟಲ್ ಜ್ಯೂಸ್ ನ ಕಾಂಟ್ಯಾಕ್ಟ್ ಮಾಡಿ ಅಂತ ಇದೆ. ಆದ್ರೆ ಅವನ ಫೋನ್ ನಂಬರೇ ಇಲ್ಲ, ಎಲ್ಲಿಂದ ಕಾಂಟ್ಯಾಕ್ಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬೀಟಲ್ ಜ್ಯೂಸ್ ಬರ್ಬೇಕು ಅಂದ್ರೆ 3 ಸಲ ಅವನ ಹೆಸರನ್ನ ಹೇಳ್ಬೇಕು. ಅಡ್ವರ್ಟೈಸ್ಮೆಂಟ್ ಅಲ್ಲೂ ಇದೆ ಕಾಲ್ ಬೀಟಲ್ ಜ್ಯೂಸ್ ಬೀಟಲ್ ಜ್ಯೂಸ್ ಬೀಟಲ್ ಜ್ಯೂಸ್ ಅಂತ. ಇವ್ರಿಗೆ ಇದು ಅರ್ಥ ಆಗ್ಲಿಲ್ಲ ಅಷ್ಟೇ. ಕಿಟಕಿಯಿಂದ ಇಬ್ರು ನಮ್ಮ ಮನೆ ಕತೆ ಇವ್ರು ಏನ್ ಮಾಡ್ತಾವ್ರಪ್ಪ ಅಂತ ನೋಡ್ಬೇಕಾದ್ರೆ ಇವರಿಬ್ಬರನ್ನ ಲಿಡಿಯಾ ನೋಡ್ಬಿಡ್ತಾಳೆ. ಅಂದ್ರೆ ಆತ್ಮ ಆಗಿರೋ ಇವರಿಬ್ರು ಲಿಡಿಯಾಗೆ ಮಾತ್ರ ಕಾಣ್ತಾ ಇದ್ದಾರೆ. ಹೇಗೆ ಅಂತ ಬುಕ್ ಅಲ್ಲಿ ನೋಡಿದಾಗ ಗೊತ್ತಾಯ್ತು. ಇದರಲ್ಲಿ ಮನುಷ್ಯರಿಗೆ ಆತ್ಮಗಳು ಕಾಣಿಸಲ್ಲ ಅಂತ ಇಲ್ಲ, ಮನುಷ್ಯರು ಆತ್ಮಗಳನ್ನ ದೆವ್ವಗಳನ್ನ ನೋಡಲ್ಲ ಅಂತ ಇದೆ. ಅಂದ್ರೆ ನೋಡ್ಬೇಕು ಅನ್ನೋ ಮನ್ಸಿರೋರ್ಗೆ ದೆವ್ವಗಳು ಕಾಣಿಸುತ್ತೆ ಅಂತ. ಅದಕ್ಕೆ ಬದುಕಿದ್ದು ದೆವ್ವದ ರೀತಿ ಗೆಟಪ್ ಹಾಕೊಂಡು ಓಡಾಡೋ ಲಿಡಿಯಾಗಿ ಇವರು ಕಾಣ್ತಾ ಇದ್ದಾರೆ. ಹಿಂದೆನೆ ರಿಯಲ್ ಎಸ್ಟೇಟ್ ಏಜೆಂಟ್ ಜೇನ್ ಬಂದು ಒಂದು ಕೀನ ಲಿಡಿಯಾಗೆ ಕೊಟ್ಟು ಇದೊಂದು ಕೀ ಇದ್ರೆ ಸಾಕು ಮನೆಯ ಎಲ್ಲಾ ಡೋರ್ ಓಪನ್ ಮಾಡಬಹುದು ಅಂತ ಹೇಳಿ ಹೋಗ್ತಾಳೆ. ಹಿಂದೆನೆ ಈ ಕೀಯಿಂದ ಲಿಡಿಯಾ ಆಡಮ್ ಮತ್ತೆ ಬಾರ್ಬರಾ ಇರೋ ರೂಮ್ ನ ಡೋರ್ ಓಪನ್ ಮಾಡೋಕೆ ಬರ್ತಾಳೆ. ಈ ಮನೆಯಲ್ಲಿ ವಾಸವಾಗಿದ್ದ ಗಂಡ ಹೆಂಡತಿನ ಅವರಿಬ್ರು ಆಗಿರ್ಬೋದು ಅಂತ ನೋಡೋಕೆ. ಆದ್ರೆ ಒಳಗಿರೋ ಆಡಮ್ ಮತ್ತೆ ಬಾರ್ಬರಾ ಡೋರ್ ನ ತಳ್ಳಿ ಇಟ್ಕೊಂಡಿದ್ದಾರೆ, ಓಪನ್ ಮಾಡೋಕೆ ಬಿಡೋದೇ ಇಲ್ಲ. ಸೊ ಇದೇ ಸಮಯಕ್ಕೆ ಟಿವಿ ಆನ್ ಆಯ್ತು. ಟಿವಿಯಲ್ಲೂ ಬೀಟಲ್ ಜ್ಯೂಸೇ ಬಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾನೆ. ಮನುಷ್ಯರಿಂದ ತೊಂದರೆ ಆಗ್ತಿದ್ಯೆ, ಅವರನ್ನ ಮನೆಯಿಂದ ಹೆದರಿಸಿ ಓಡಿಸ್ಬೇಕೆ, ಅವರನ್ನ ಪೊಸೆಸ್ ಮಾಡ್ಕೋಬೇಕು, ಮಾಟ ಮಂತ್ರ ವಶೀಕರಣ ಎಲ್ಲದಕ್ಕೂ ಒಂದೇ ಪರಿಹಾರ. ನೀವು ಇಲ್ಲಿಗೆ ಬಂದು 3 ಬಾರಿ ಅದನ್ನ ಹೇಳಿ ಅಂತ ಹೇಳ್ತಾ ಇದ್ದಾನೆ. ಇವ್ರಿಗೆ ಯಾವ್ದನ್ 3 ಸಲ ಹೇಳೋಣ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಇವನೇ ನನ್ನ ಹೆಸರು ಬೀಟಲ್ ಜ್ಯೂಸ್ ಅಂತ 3 ಸಲ ಹೆಸರನ್ನ ಹೇಳಿ ಅನ್ಬೋದಲ್ವಾ ಅಂತ ನಿಮ್ಗೆ ಡೌಟ್ ಬರ್ಬೋದು ಸ್ನೇಹಿತರೆ. ಆದ್ರೆ ಬೀಟಲ್ ಜ್ಯೂಸ್ ತನ್ನ ಹೆಸರನ್ನ ತಾನೇ ಹೇಳಕ್ಕಾಗಲ್ಲ. ಇವನನ್ನ ಯಾರಾದ್ರೂ ಕರಿಬೇಕು ಅಂದ್ರೆ ಅದಕ್ಕೆ ಒಂದು ರಿಚುವಲ್ ಮಾಡ್ಬೇಕು. ಅದೇ ಇವನ ಹೆಸರನ್ನ 3 ಸಲ ಹೇಳೋದು. ಅದನ್ನ ಇವನೇ ಹೇಳ್ಕೊಡೋಕಾಗಲ್ಲ, ಇದೊಂದು ರೀತಿಯ ಶಾಪ ಇವನಿಗೆ. ಕೊನೆಗೂ ಬಾರ್ಬರಾ ಮತ್ತೆ ಆಡಮ್ಗೆ ಏನ್ 3 ಸಲ ಹೇಳ್ಬೇಕು ಅಂತ ಗೊತ್ತಾಗದೆ ಬುಕ್ ನ ಓದಿದಾಗ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಒಂದು ಡೋರ್ ನ ಡ್ರಾ ಮಾಡಿ 3 ಬಾರಿ ಬಾಗಿಲನ್ನ ಬಡಿಬೇಕು ಅಂತ ಬರ್ದಿದೆ. ಹಾಗಾಗಿ ಆಡಮ್ ತಕ್ಷಣ ಗೋಡೆ ಮೇಲೆ ಡೋರ್ ನ ಬಿಡಿಸಿ 3 ಸಲ ಡೋರ್ ನಾಕ್ ಮಾಡ್ತಿದ್ದಂಗೆ ಗೋಡೆನೆ ಡೋರ್ ತರ ಓಪನ್ ಆಗುತ್ತೆ. ಇಬ್ಬರು ಡೋರ್ ಒಳಗಿಂದ ನೆದರ್ ವರ್ಲ್ಡ್ ಗೆ ಬರ್ತಾರೆ. ಅಂದ್ರೆ ಈ ಜಾಗದಲ್ಲಿ ತುಂಬಾನೇ ಆತ್ಮಗಳು ಜೂನೋ ಅನ್ನೋ ಕೇಸ್ ವರ್ಕರ್ ನ ಭೇಟಿ ಆಗೋಕೆ ಕಾಯ್ತಾ ಇದ್ದಾವೆ. ಜೂನೋ ಅನ್ನೋ ಮಹಿಳೆ ಯಮನ ರೀತಿ ಮನುಷ್ಯರು ಸ್ವರ್ಗಕ್ಕೆ ಹೋಗ್ಬೇಕೋ ನರ್ಕಕ್ಕೆ ಹೋಗ್ಬೇಕೋ ಅಥವಾ ಪುನರ್ಜನ್ಮ ಪಡ್ಕೋಬೇಕು ಅಂತಾನೋ ಏನೋ, ಒಟ್ನಲ್ಲಿ ಸಾವಿನ ನಂತರ ಆತ್ಮಗಳು ಎಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡೋದು ಈ ಜೂನೋ ಅನ್ನೋ ಮಹಿಳೆ. ಈ ನೆದರ್ ವರ್ಲ್ಡ್ ಅಲ್ಲಿ ವಿಚಿತ್ರವಾದ ಆತ್ಮಗಳಿದಾವೆ. ಒಬ್ಳು ಹುಡುಗಿಯ ದೇಹ ಅರ್ಧ ಭಾಗ ಕಟ್ಟಾಗಿದೆ, ಒಬ್ಬನ ಕಾಲಿಗೆ ಶಾರ್ಕ್ ಕಚ್ಕೊಂಡಿದೆ, ಶಾರ್ಕ್ ಸಮೇತ ಸಾವನ್ನಪ್ಪಿದ್ದ ಅನ್ಸುತ್ತೆ. ಇನ್ನೊಬ್ಬನ ತಲೆ ಶ್ರಿಂಕ್ ಆಗೋಗಿದೆ, ಸಣ್ಣದಾಗಿದೆ. ಇವನಿಗೆ ಈ ರೀತಿ ಯಾರು ಮಾಡಿದ್ರು ಅಂತ ಸ್ನೇಹಿತರೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಇವರಿಬ್ರು ಇಲ್ಲೇ ರಿಸೆಪ್ಷನಿಸ್ಟ್ ಹತ್ರ ಬಂದು ನಮಗೆ ಸಹಾಯ ಬೇಕಾಗಿತ್ತು ಅಂದಾಗ ನಿಮ್ಮ ಹತ್ರ ಜೂನೋನ ಮೀಟ್ ಮಾಡೋಕೆ ಅಪಾಯಿಂಟ್ಮೆಂಟ್ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಅಂದಾಗ ನೀವಿನ್ನೂ ಅದೇ ಮನೆಯಲ್ಲಿ 125 ವರ್ಷ ಕಳಿಬೇಕು. ಮೋಸ್ಟ್ಲಿ ನಿಮಗೆ ಆ ಮನೆ ಜಾಸ್ತಿನೇ ಇಷ್ಟ ಆಯ್ತು ಅನ್ಸುತ್ತೆ. ಅದಕ್ಕೆ ಅಲ್ಲೇ ಇದ್ದು 125 ವರ್ಷ ಆದ ನಂತರ ಮುಂದೆ ನೀವು ಎಲ್ಲಿಗೆ ಹೋಗ್ತೀರಾ ಅನ್ನೋದು ಡಿಸೈಡ್ ಮಾಡ್ತಾರೆ. ನೀವು ಮೋಸ್ಟ್ಲಿ ನಿಮ್ಗೆ ಕೊಟ್ಟಿರೋ ಹ್ಯಾಂಡ್ ಬುಕ್ ನ ಸರಿಯಾಗಿ ಓದಿಲ್ಲ ಅನ್ಸುತ್ತೆ. ಅದನ್ನ ಮೊದಲು ಸರಿಯಾಗಿ ಓದಿ, ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಇಲ್ಲ ಅಂದ್ರೆ ವೆಯ್ಟ್ ಮಾಡ್ಬೇಕು ಅವರನ್ನ ಮೀಟ್ ಮಾಡೋಕೆ ಅಂತ ಹೇಳ್ತಾರೆ. ಇಲ್ಲೇ ತುಂಬಾನೇ ಹೊತ್ತು ಕಾಯ್ಕೊಂಡು ಕೂತಿದ್ದಾಗ ಕೊನೆಗೆ ಒಬ್ಬ ಎಲ್ಲೋ ಸಿಗಾಕೊಂಡು ಅಪ್ಪಚ್ಚಿ ಆಗಿರೋ ವ್ಯಕ್ತಿ ಆಡಮ್ ಮತ್ತೆ ಬಾರ್ಬರಾನ ನನ್ ಜೊತೆ ಬನ್ನಿ 6ನೇ ಡೋರ್ ಒಳಗೆ ಹೋಗಿ ಅಂತ ಕರ್ಕೊಂಡು ಹೊಡ್ತಾನೆ. ಇಲ್ಲಿ ಒಂದು ದೊಡ್ಡ ಗವರ್ಮೆಂಟ್ ಆಫೀಸ್ ತರಾನೇ ಇದೆ. ಜನರ ಲೆಕ್ಕಾಚಾರ ಯಾರು ಎಲ್ಲಿಗೆ ಹೋಗ್ಬೇಕು ಅಂತ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮುಕ್ತಿ ಸಿಕ್ಕಿರೋ ಆತ್ಮಗಳಿಗೆ ಫ್ಲೈಟ್ ಹತ್ಸಿ ಆಫ್ಟರ್ ಲೈಫ್ ಗೆ ಕಳಿಸ್ತಾ ಇದ್ದಾರೆ. ಅದೇ ಸ್ವರ್ಗ ನರಕ
ತನಕ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ. ಇವರಿಬ್ರು ರೂಮ್ ನಂಬರ್ 6 ನ ಹುಡ್ಕೊಂಡ್ ಬರ್ಬೇಕಾದ್ರೆ ಒಂದು ರೂಮ್ ಅಲ್ಲಿ ಆತ್ಮಗಳು ನರಳಾಡ್ತಿರೋದನ್ನ ನೋಡ್ತಾರೆ. ಇಲ್ಲೇ ನೆಲವರಿಸ್ತಿದ್ದ ವ್ಯಕ್ತಿ ಈ ದೆವ್ವಗಳು ಮನುಷ್ಯರಿಗೆ ತೊಂದರೆ ಕೊಡ್ಬೇಕಾದ್ರೆ ಎಕ್ಸಾರ್ಸಿಸಮ್ ಅಂದ್ರೆ ಭೂತೋಚ್ಚಾಟನೆ ಮಾಡಿ ಕಳ್ಸಿರ್ತಾರಲ್ಲ ಅಂತ ಆತ್ಮಗಳು ಇವರು ಎಲ್ಲ ಹ್ಯಾಂಡ್ ಬುಕ್ ಅಲ್ಲಿ ಇದೆ, ಅದನ್ನ ಓದಿ ಅಂತ ಹೇಳ್ತಾರೆ. ಕೊನೆಗೂ 6ನೇ ಡೋರ್ ಓಪನ್ ಮಾಡ್ಕೊಂಡ್ ಬಂದಾಗ ಇಲ್ಲೇ ಜೂನೋ ಇದ್ದಾರೆ. ಈ 6ನೇ ಡೋರ್ ನ ಓಪನ್ ಮಾಡ್ಕೊಂಡು ತಮ್ಮ ಮನೆಗೇನೆ ಆಡಮ್ ಮತ್ತೆ ಬಾರ್ಬರಾ ಬಂದಿದ್ದಾರೆ. ಆದ್ರೆ ಮನೆನ ಆಗ್ಲೇ ರಿನೋವೇಟ್ ಮಾಡಿ ಪೂರ್ತಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಚಾರ್ಲ್ಸ್ ಮತ್ತೆ ಡೀಲಿಯಾ. ಇಷ್ಟ ಬೇಗ ಹೇಗ್ ಮಾಡಿದ್ರು ಅಂದ್ರೆ ಆಡಮ್ ಮತ್ತೆ ಬಾರ್ಬರಾ ನೆದರ್ ವರ್ಲ್ಡ್ ಅಲ್ಲಿ ಕೆಲವು ಗಂಟೆಗಳ ಸಮಯ ಕಳೆದಿದ್ರು ಅಷ್ಟೇ. ಆದ್ರೆ ಇಲ್ಲಿ 3 ತಿಂಗಳು ಆಗೋಗಿದೆ. ಇಬ್ಬರು ಜೂನೋಗೆ ಸಹಾಯ ಕೇಳ್ತಾ ಇದ್ದಾರೆ. ಚಾರ್ಲ್ಸ್ ಮತ್ತೆ ಅವನ ಫ್ಯಾಮಿಲಿನ ಈ ಮನೆಯಿಂದ ಹೊರಗೆ ಹಾಕಬೇಕು, ಏನಾದ್ರೂ ಸಹಾಯ ಮಾಡಿ ಅಂತ. ಇದಕ್ಕೆ ಏನಪ್ಪ ನಿಮ್ಗೆ ಸತ್ ಮೇಲೂ ನೆಮ್ಮದಿ ಇಲ್ವಾ? ನೀವಿಬ್ರು ಅವರನ್ನ ಓಡಿಸೋಕೆ ಏನೆಲ್ಲ ಅವತಾರ ಆಡ್ತಿದ್ದೀರಾ ಅಂತ ನಾನು ನೋಡ್ದೆ. ನೀವು ಅವರಿಗೆ ಕಾಣಿಸೋದೇ ಇಲ್ಲ ಅಂದ್ಮೇಲೆ ಮುಖದ ಚರ್ಮ ಕಿತ್ತಾಕೊಂಡು ತಲೆ ಕಟ್ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಬುಕ್ ಅಲ್ಲಿ ಹೇಗೆ ಅವರನ್ನ ಹೆದರಿಸಬೇಕು, ಬೇರೆ ವಸ್ತುಗಳನ್ನ ಬಳಸ್ಕೊಂಡು ಹೆದರಿಸೋದು ಹೇಗೆ ಅಂತ ಬರ್ದಿದೆ, ಮೊದ್ಲು ಬುಕ್ ನ ಓದಿ ಅಂತ ಹೇಳ್ತಾರೆ. ಮತ್ತೆ ಇವರಿಬ್ರು ಬೀಟಲ್ ಜ್ಯೂಸ್ ನ ವಿಷಯ ಎತ್ತಿದಾಗ ಜೂನೋ ಅವನ ಹೆಸರನ್ನ ಮಿಸ್ ಆಗು ಹೇಳ್ಬೇಡಿ, ಅವನು ಮೊದ್ಲು ನನ್ನ ಅಸಿಸ್ಟೆಂಟ್ ಆಗಿದ್ದ, ಆದ್ರೆ ಆಮೇಲೆ ನನ್ನ ಮಾತನ್ನ ಕೇಳದೆ ಬೇರೆ ಆತ್ಮಗಳಿಗೆ ಹೆಲ್ಪ್ ಮಾಡ್ತೀನಿ, ಮನುಷ್ಯರಿಗೆ ಹೆದರಿಸ್ತೀನಿ ಅಂತ ಹೋಗಿ ತುಂಬಾನೇ ಸಮಸ್ಯೆ ಉಂಟು ಮಾಡಿದ್ದ. ಹಾಗಾಗಿ ನಾನೇ ಅವನನ್ನ ನಿಮ್ಮ ಈ ಟೌನ್ ಮಾಡೆಲ್ ಇದೆಯಲ್ಲ ಇದರ ಒಳಗೆ ಬಂಧಿಸಿ ಇಟ್ಟಿದ್ದೀನಿ. ಕೇವಲ ಟಿವಿ, ಪೇಪರ್, ಈ ಮಾಡೆಲ್ ನ ರೀತಿ ಇರೋ ವಸ್ತುಗಳನ್ನ ಅವನು ಕಂಟ್ರೋಲ್ ಮಾಡಬಹುದು ಅಷ್ಟೇ. ಅವನ ಶಕ್ತಿ ಈಗ ತುಂಬಾನೇ ಕಡಿಮೆ ಆಗಿದೆ. ಅವನ ಹೆಸರನ್ನ 3 ಸಲ ಹೇಳಿದ್ರೆ ಕತೆ ಮುಗೀತು. ಆಮೇಲೆ ಹುಷಾರಾಗಿರಿ ಅಂತ ಹೇಳಿ ಮಾಯ ಆಗ್ತಾರೆ ಜೂನೋ. ಇದೇ ಸಮಯಕ್ಕೆ ಒಂದು ನೊಣ ಮಾಡೆಲ್ ಅಲ್ಲಿ ಇರೋ ಸ್ಮಶಾನದ ಹತ್ರ ಬಂದು ಕುತ್ಕೊಳ್ಳುತ್ತೆ. ಇಲ್ಲೇ ಬೀಟಲ್ ಜ್ಯೂಸ್ ನ ಸಮಾಧಿ ಕೂಡ ಇದೆ. ಇದರ ಒಳಗಿಂದ ಬೀಟಲ್ ಜ್ಯೂಸ್ ಬಂದು ತನ್ನ ಸೈಜ್ಗೆ ದೈತ್ಯವಾಗಿರೋ ನೊಣವನ್ನ ಹಿಡ್ಕೊಂಡು ತಿನ್ಕೊಂಡ್ಬಿಡ್ತಾನೆ. ನಂತರ ಗಂಡ ಹೆಂಡತಿ ಇಬ್ರು ಬೆಡ್ಶೀಟ್ ಹೊತ್ಕೊಂಡು ಮೊದಲು ಚಾರ್ಲ್ಸ್ ನ ಹೆದರಿಸೋಕೆ ಆಡಮ್ ಒಬ್ಬ ಬರ್ತಾನೆ. ಚಾರ್ಲ್ಸ್ ಸ್ವಲ್ಪನೂ ಹೆದರುಕೊಡಲ್ಲ. ಮಗಳು ಲಿಡಿಯಾ ಬಂದಿದ್ದಾಳೆ ಅನ್ಕೊಂಡು ಬೆಡ್ಶೀಟ್ ಅಲ್ಲಿ ತೂತ ಮಾಡಿದ್ಯಾ, ನಿಮ್ಮಮ್ಮ ಬೈತಾರೆ, ಮೊದ್ಲು ಹೋಗು ಅಂತ ಹೇಳ್ತಾನೆ. ನಂತರ ಡೀಲಿಯಾನ ಹೆದರಿಸೋಕೆ ಬಂದ್ರೆ ಇವಳು ಮಲಗಿದ್ದಾಳೆ. ಅದಕ್ಕೆ ಆ ಹೂ ಅಂತ ಸೌಂಡ್ ಮಾಡ್ತಿದ್ದಾರೆ. ಪಕ್ಕದ ರೂಮ್ ಅಲ್ಲೇ ಇರೋ ಲಿಡಿಯಾ ಈ ಸೌಂಡ್ ನ ಕೇಳಿಸ್ಕೊಂಡು ತಪ್ಪು ತಿಳ್ಕೊಂಡು ಇದೇನ್ ಗಂಡ ಹೆಂಡತಿದು ಸಂಗೀತ ಕಾರ್ಯಕ್ರಮ ಶುರು ಆಯ್ತಲ್ಲ ಅಂತ ನೋಡೋಕೆ ಬಂದಾಗ ಬೆಡ್ಶೀಟ್ ನ ಹೊತ್ಕೊಂಡು ಓಡಾಡ್ತಿರೋ ಆಡಮ್ ಮತ್ತೆ ಬಾರ್ಬರಾನ ನೋಡಿ ಕ್ಯಾಮ್ರಾದಲ್ಲಿ ಫೋಟೋ ತೆಗೆಯೋಕೆ ಶುರು ಮಾಡ್ತಾಳೆ. ಈ ಫೋಟೋ ಅಲ್ಲಿ ಇಬ್ಬರ ಕಾಲೇ ಕಾಣ್ತಿಲ್ಲ, ಹಾಗಾಗಿ ಇವರು ದೆವ್ವ ಆಗಿದ್ದಾರೆ ಅಂತ ಲಿಡಿಯಾಗೆ ಕನ್ಫರ್ಮ್ ಆಯ್ತು. ಇವಳಿಗೂ ಇವರು ಹೆದರಿಸೋಕೆ ನೋಡ್ತಾರೆ, ಆದ್ರೆ ಹೆದರ್ಕೊಳಲ್ಲ. ಮಾತಾಡಿಸ್ತಾ ಇದ್ದಾಳೆ ಏನ್ ಸಮಾಚಾರ ಅಂತ. ಇವರು ನೆದರ್ ವರ್ಲ್ಡ್ ಗೆ ಹೋಗಿದ್ದಾಗ ಲಿಡಿಯಾ ಮೇಲೆ ಮಾಡೆಲ್ ಇರೋ ರೂಮ್ ನ ಡೋರ್ ಓಪನ್ ಮಾಡ್ಕೊಂಡು ಹೋಗಿ ಹ್ಯಾಂಡ್ ಬುಕ್ ನ ಸ್ವಲ್ಪ ಓದಿರ್ತಾಳೆ. ಅದರಲ್ಲಿ ಇತ್ತು ಬದುಕಿದವರು ವಿಚಿತ್ರವಾಗಿರೋದನ್ನ ಗಮನಿಸಲ್ಲ, ಅದಕ್ಕೆ ಆತ್ಮಗಳು ಕಾಣೋದಿಲ್ಲ ಅಂತ. ಆದ್ರೆ ಲಿಡಿಯಾನೇ ವಿಚಿತ್ರವಾಗಿದ್ದಾಳಲ್ವಾ, ಇವಳು ವಿಚಿತ್ರವಾಗಿರೋದನ್ನೇ ಗಮನಿಸ್ತಾಳೆ. ಅದಕ್ಕೆ ಆಡಮ್ ಮತ್ತೆ ಬಾರ್ಬರಾ ಇಬ್ರು ಕಾಣ್ತಾ ಇದ್ದಾರೆ. ಆಡಮ್ ಮತ್ತೆ ಬಾರ್ಬರಾ ತಮ್ಮ ಕಷ್ಟ ಏನು ಅಂತ ಇವಳ ಹತ್ರ ಹಂಚ್ಕೊಂತಾ ಇದ್ದಾರೆ. ಆದ್ರೆ ಲಿಡಿಯಾ ಹೇಳ್ತಾಳೆ ನಮ್ ಫ್ಯಾಮಿಲಿ ಅವರು ಇದಕ್ಕೆಲ್ಲ ಹೆದರ್ಕೊಳಲ್ಲ, ಏನಾದ್ರೂ ಬೇರೆ ಟ್ರೈ ಮಾಡಿ, ನಾನು ಕೂಡ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಹೋಗ್ತಾಳೆ. ಮುಂದಿನ ದಿನ ಲಿಡಿಯಾ ತಾನು ತೆಗೆದಿರೋ ಫೋಟೋಸ್ನ ಡೀಲಿಯಾಗೆ ತೋರಿಸಿ ನಮ್ಮ ಮನೆಯಲ್ಲಿ ದೆವ್ವ ಇದೆ ಅಂತ ಹೇಳಿದ್ರು. ಇವಳು ನಂಬ್ತಿಲ್ಲ. ಇವತ್ ರಾತ್ರಿ ಡೀಲಿಯಾಳ ಫ್ರೆಂಡ್ಸ್ ಮನೆಗೆ ಬರ್ತಾ ಇದ್ದಾರೆ ಅಂತ ಡಿನ್ನರ್ ವ್ಯವಸ್ಥೆ ಮಾಡೋದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದಾಳೆ. ಆಡಮ್ ಮತ್ತೆ ಬಾರ್ಬರಾ ಮತ್ತೆ ಬುಕ್ ಇಟ್ಕೊಂಡು ಮಾಡೆಲ್ ಪಕ್ಕ ಕೂತಿದ್ದಾಗ ಮಾಡೆಲ್ ಅಲ್ಲಿ ಇರೋ ಸ್ಮಶಾನದಿಂದ ಬೆಳಕು ಬರ್ತಾ ಇದೆ. ಬೀಟಲ್ ಜ್ಯೂಸ್ ಇವರ ಗಮನ ಸೆಳೆಯೋಕೆ ನೋಡ್ತಾ ಇದ್ದಾನೆ. ಹಾಗಾಗಿ ಇವರು ಕೊನೆಗೂ 3 ಸಲ ಬೀಟಲ್ ಜ್ಯೂಸ್ ಅಂತ ಹೇಳಿದಾಗ ಇವರೇ ಫುಲ್ ಚಿಕ್ಕದಾಗಿ ಬದಲಾಗಿ ಮಾಡೆಲ್ ಒಳಗೆ ಬರ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಬಂದಿಯಾಗಿರೋ ಬೀಟಲ್ ಜ್ಯೂಸ್ ನ ಮೊದಲು ಬಿಡುಗಡೆ ಮಾಡ್ಬೇಕಲ್ಲ. ಬರ್ತಿದ್ದಂಗೆ ಬೀಟಲ್ ಜ್ಯೂಸ್ ನ ಸಮಾಧಿಯನ್ನ ಅಗೆದು ಶವಪೆಟ್ಟಿಗೆಯನ್ನ ತೆಗೆಯುವಷ್ಟರಲ್ಲೇ ಒಳಗಿಂದ ಬೀಟಲ್ ಜ್ಯೂಸ್ ಹಾರ್ಕೊಂಡು ಹೊರಗೆ ಬರ್ತಾನೆ. ಸೇಮ್ ಇವನು ಕೂಡ ಜೋಕರ್ ಆಡ್ದಂಗೆ ಆಡ್ತಿದ್ದಾನೆ. 1 ನಿಮಿಷ ಬಾಯಿ ಮುಚ್ಚಲ್ಲ, ಬಾರ್ಬರಾಗೆ ಫ್ಲರ್ಟ್ ಮಾಡ್ತಾ ಇದ್ದಾನೆ. ಈಗ ಯಾರನ್ನ ಸಾಯಿಸ್ಬೇಕು ಹೇಳಿ ಅಂದಾಗ ಯಾರನ್ನು ಸಾಯಿಸ್ಬೇಕಾಗಿಲ್ಲ, ನಮ್ಮ ಮನೆಗೆ ಬಂದಿರೋರ್ನ ಹೆದರಿಸಿ ಹೊರಗೆ ಕಳಿಸ್ಬೇಕು ಅಷ್ಟೇ. ನಿನ್ ಕೈಯಲ್ಲಿ ಕೆಲಸ ಆಗುತ್ತಾ ಅಂತ ಬಾರ್ಬರಾ ಮತ್ತೆ ಆಡಮ್ ಕೇಳಿದಾಗ ಆಯ್ತು, ನಾನು ಈ ಕೆಲಸ ಮಾಡ್ಬೇಕು ಅಂದ್ರೆ ನಿಮ್ ಜೊತೆ ಸ್ವಲ್ಪ ಸಮಯ ಕಳಿಬೇಕು, ನಿಮ್ಮನ್ನ ಅರ್ಥ ಮಾಡ್ಕೋಬೇಕು. ನಾನು ಬದುಕಿದ್ದಾಗ ಅದನ್ನ ಮಾಡಿದೀನಿ, ಇದನ್ನ ಮಾಡಿದೀನಿ, 167 ಸಲ ದ ಎಕ್ಸಾರ್ಸಿಸ್ಟ್ ಮೂವಿನ ನೋಡಿದೀನಿ ಅಂತೆಲ್ಲ ಹುಚ್ಚನ ರೀತಿ ಆಡ್ತಿರೋದನ್ನ ನೋಡಿ ಜೂನೋ ಹೇಳಿದ್ದೆ ಸರಿ, ಇವನನ್ನ ಏನಾದ್ರೂ ಮನೆಗೆ ಕರ್ಕೊಂಡು ಹೋದ್ರೆ ಚಾರ್ಲ್ಸ್ ನ ಫ್ಯಾಮಿಲಿನ ಹೊರಗೆ ಹಾಕ್ತಾನೋ ನಮ್ಮನ್ನೇ ಹೊರಗೆ ಹಾಕ್ತಾನೋ ಗೊತ್ತಿಲ್ಲ, ನಾವು ಮೊದ್ಲು ಇಲ್ಲಿಂದ ಹೋಗೋಣ ಅಂತ ಮಾತಾಡ್ಕೋಬೇಕಾದ್ರೆ ಆಡಮ್ ನೋಡೋಣ ತಾಳು ಏನಾದ್ರೂ ಆಗುತ್ತಾ ಅಂತ ಬಾರ್ಬರಾಗೆ ಹೇಳ್ತಾ ಇದ್ದಾನೆ. ಆದ್ರೆ ಗಾಬರಿಯಾಗಿ ಬಾರ್ಬರಾ ಇಲ್ಲ ನಾವು ಮನೆಗೆ ಹೋಗ್ಬೇಕು ಅಂತ 3 ಸಲ ಮನೆ 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 ಅಂತ ಹೇಳ್ತಿದ್ದಂಗೆ ಮಾಡೆಲ್ ಇಂದ ಹೊರಗೆ ಬಂದ್ಬಿಡ್ತಾರೆ. ಇವನ ಸಹವಾಸ ಬೇಡವೇ ಬೇಡ, ನಾವೇ ಇವತ್ತು ರಾತ್ರಿ ಡಿನ್ನರ್ಗೆ ಡೀಲಿಯಾಳ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಂಗೆ ಅವರನ್ನ ಹೆದರಿಸೋಕೆ ಪ್ರಯತ್ನ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ ಆಡಮ್ ಮತ್ತೆ ಬಾರ್ಬರಾ. ರಾತ್ರಿ ಡಿನ್ನರ್ಗೆ ಡೀಲಿಯಾಳ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇವರಲ್ಲಿ ಒಬ್ಬ ಡೀಲಿಯಾಳ ಸ್ಕಲ್ಪ್ಚರ್ಸ್ ನ ಖರೀದಿ ಮಾಡ್ತಿದ್ದ ವ್ಯಕ್ತಿ ಕೂಡ. ಮತ್ತೆ ಇವಳು ತಾನು ಮಾಡಿರೋ ತಲೆ ಬುಡ ಇಲ್ದೇ ಇರೋ ಸ್ಕಲ್ಪ್ಚರ್ಸ್ ಅಂದ್ರೆ ಶಿಲ್ಪಕಲೆನ ಈ ವ್ಯಕ್ತಿಗೆ ತೋರಿಸಿದಾಗ ಈಗ್ಲೇ ನಿನ್ನ ಈ ಸ್ಕಲ್ಪ್ಚರ್ಸ್ ನ ತಗೊಂಡು ಲಾಸ್ ಆಗಿರೋದು ಸಾಕು ಅಂತ ಹೇಳ್ತಾ ಇದ್ದಾನೆ. ಈಗ ಇದ್ದಕ್ಕಿದ್ದಂಗೆ ಡೀಲಿಯಾ ಹುಡುಗರ ವಾಯ್ಸ್ ಅಲ್ಲಿ ಹಾಡನ್ನ ಹಾಡೋಕೆ ಶುರು ಮಾಡ್ತಾಳೆ, ಮತ್ತೆ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ಕೂಡ ಅಷ್ಟೇ ತಮಗೆ ಗೊತ್ತಿಲ್ದಂಗೆ ಬಾಡಿ ಮೇಲೆ ಕಂಟ್ರೋಲ್ ಕಳ್ಕೊಂಡಿರೋ ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಇಲ್ಲೇ ಬಚ್ಚಿಡ್ಕೊಂಡು ನೋಡ್ತಾ ಇರೋ ಲಿಡಿಯಾಗೆ ಗೊತ್ತಾಯ್ತು ಇವರನ್ನ ಪೊಸೆಸ್ ಮಾಡ್ಕೊಂಡಿದ್ದಾರೆ
ಇರ್ತಾರೆ ಆಡಮ್ ಮತ್ತೆ ಬಾರ್ಬರಾ. ಆ ಬುಕ್ ನ ಓದಿ ಸ್ವಲ್ಪನೇ ದೆವ್ವದ ರೀತಿ ಆಡೋದು ಕಲ್ತ್ಕೊಂತಾ ಇದ್ದಾರೆ. ಎಲ್ಲರಿಗೂ ಡ್ಯಾನ್ಸ್ ಮಾಡಿಸಿ ಆದ್ಮೇಲೆ ಟೇಬಲ್ ಮೇಲೆ ತಿನ್ನೋಕೆ ಪ್ರಾನ್ಸ್ ನ ಹಿಡ್ಕೊಂಡಿದ್ರು. ಇದು ಈಗ ಕೈನ ರೀತಿ ಬದಲಾಗಿ ಇವರೆಲ್ಲರ ಮುಖವನ್ನ ಹಿಡ್ಕೊಂತಿದ್ದಂಗೆ ಹೆದರ್ಕೊಂಡು ಎಲ್ಲ ಚೇರ್ ಇಂದ ಕೆಳಗೆ ಬೀಳ್ತಾರೆ. ಬಾರ್ಬರಾ ಮತ್ತೆ ಆಡಮ್ ತಮ್ಮ ರೂಮ್ ಗೆ ಓಡ್ ಬಂದು ಎಲ್ಲ ಈಗ ಮನೆಯಿಂದ ಓಡ್ ಹೋಗ್ತಾರೆ ಅಂತ ಕಿಟಕಿಯಿಂದ ನೋಡ್ಬೇಕಾದ್ರೆ ಲಿಡಿಯಾ ಬಂದು ಹೇಳ್ತಾಳೆ ಅವರು ಹೆದರ್ಕೊಂಡಿಲ್ಲ, ನಿಮ್ಮ ಟ್ರಿಕ್ಸ್ ಇಂದ ಫುಲ್ ಖುಷಿ ಆಗಿದ್ದಾರೆ, ನಿಮ್ಮನ್ನ ಕರೀತಾ ಇದ್ದಾರೆ ಅಂತ ಹೇಳ್ತಾಳೆ. ಡೀಲಿಯಾ, ಚಾರ್ಲ್ಸ್ ಮತ್ತೆ ಅವರ ಫ್ರೆಂಡ್ಸ್ ಸಖತ್ ಖುಷಿಯಾಗಿ ಒಳ್ಳೆ ಅಮ್ಯೂಸ್ಮೆಂಟ್ ಪಾರ್ಕ್ ರೈಡ್ ಇದ್ದಂಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಈ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಗೆ ದೆವ್ವಗಳಿದ್ದಾವೆ ಅನ್ನೋದಾದ್ರೆ ಮನೆಯನ್ನ ಜಾಸ್ತಿ ರೇಟ್ ಗೆ ಸೇಲ್ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಏನಂದ್ರೆ ದೆವ್ವಗಳು ಇದಾವೆ ಅಂತ ಪ್ರೂವ್ ಮಾಡ್ಬೇಕು ಅಷ್ಟೇ. ಈಗ ಲಿಡಿಯಾ ಬಂದು ಅವರಿಬ್ರು ಬರ್ತಿಲ್ಲ ಅಂತ ಹೇಳಿದಾಗ ಬೇಜಾರಾಗಿ ಇವರ ಫ್ರೆಂಡ್ಸ್ ಇಲ್ಲಿಂದ ಹೊಡ್ತಾರೆ. ಯಾಕೆ ಬರ್ತಿಲ್ವಂತೆ, ನಡಿ ನೋಡೇ ಬಿಡೋಣ ಅಂತ ಎಲ್ಲರೂ ಮೇಲೆ ಆಡಮ್ ಮತ್ತೆ ಬಾರ್ಬರಾ ಇರೋ ರೂಮ್ ಗೆ ಬರ್ತಾರೆ. ಇಲ್ಲಿ ಟೌನ್ ನ ಮಾಡೆಲ್ ನ ನೋಡಿ ಡೀಲಿಯಾಗೆ ಅವಮಾನ ಆಗ್ತಾ ಇದೆ. ನನ್ನಷ್ಟು ದೊಡ್ಡ ಶಿಲ್ಪಿ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ, ಏನ್ ಈ ಮಾಡೆಲ್ ನ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಅನ್ಕೊಂತಾ ಇದ್ದಾಳೆ. ಇಲ್ಲೇ ಆತೋಗೆ ಹ್ಯಾಂಡ್ ಬುಕ್ ಕೂಡ ಸಿಕ್ತು. ಯಾರಿಗೂ ಕಾಣ್ದಂಗೆ ಇದನ್ನ ಎತ್ಕೊಂಡು ಸೈಲೆಂಟ್ ಆಗಿ ಇಲ್ಲಿಂದ ಕಳ್ಸ್ಕೊಂತಾನೆ. ಏನಾದ್ರೂ ಮಾಡಿ ಈ ಜಾಗವನ್ನ ಪ್ಯಾರಾನಾರ್ಮಲ್ ರಿಸರ್ಚ್ ಮಾಡೋಕೆ ಅಥವಾ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಬಹುದು ಅಂತ ಹೇಳಿ ಮನೆಯನ್ನ ಮಾರ್ಬಿಟ್ರೆ ಸರಿಯಾಗಿ ಹಣ ಗಳಿಸಬಹುದು ಅಂತ ಮಾತಾಡ್ಕೊಂತಾ ಇದ್ದಾರೆ. ಅದೇ ಬೀಟಲ್ ಜ್ಯೂಸ್ ನ ಆಡಮ್ ಮತ್ತೆ ಬಾರ್ಬರಾ ಬಂಧನದಿಂದ ಮುಕ್ತಿಗೊಳಿಸಿದ್ರಲ್ಲ, ಅವನು ಈಗ ಎಲ್ಲರನ್ನ ಹೆದರಿಸಿ ತನ್ನ ಸಾಮರ್ಥ್ಯ ಏನು ಅನ್ನೋದನ್ನ ಗಂಡ ಹೆಂಡತಿಗೆ ತೋರಿಸಬೇಕು ಅಂತ ಮನುಷ್ಯರ ಮುಖ ಇರೋ ದೊಡ್ಡ ಹಾವಿನ ರೂಪದಲ್ಲಿ ಬಂದು ಎಲ್ಲರ ಮೇಲೂ ದಾಳಿ ಮಾಡ್ತಾನೆ. ಡೀಲಿಯಾ ಹೆದರ್ಕೊಂಡು ಓಡ್ ಹೋಗ್ತಾಳೆ. ಆತೋ ಮತ್ತೆ ಚಾರ್ಲ್ಸ್ ನ ಮೇಲಿಂದಾನೆ ಕೆಳಗೆ ಬಿಸಾಕ್ತಾನೆ. ಲಿಡಿಯಾಗಿ ಇವನೇನಾದ್ರೂ ಮಾಡ್ಬಿಟ್ಟ ಅನ್ನೋ ಅಷ್ಟರಲ್ಲಿ ಇವನನ್ನ ತಡೆಯೋಕೆ ಬಾರ್ಬರಾ ತನಿಗೆ ಗೊತ್ತಿಲ್ದಂಗೆ 3 ಸಲ ಬೀಟಲ್ ಜ್ಯೂಸ್ ಅಂತ ಹೇಳ್ಬಿಡ್ತಾಳೆ. ಇದರಿಂದ ಮತ್ತೆ ಮಾಡೆಲ್ ಒಳಗೆ ಬಂದಿ ಆಗ್ಬಿಡ್ತಾನೆ ಬೀಟಲ್ ಜ್ಯೂಸ್. ಅಂದ್ರೆ ಬೀಟಲ್ ಜ್ಯೂಸ್ ಬರೋಕೆ ಹೋಗೋಕೆ ಎಲ್ಲದಕ್ಕೂ 3 ಸಲ ಇವನ ಹೆಸರು ಹೇಳ್ಬೇಕು ಅಷ್ಟೇ. ಮಾಡೆಲ್ಗೆ ಬೀಟಲ್ ಜ್ಯೂಸ್ ವಾಪಸ್ ಬಂದು ಆಡಮ್ ಮತ್ತೆ ಬಾರ್ಬರಾಗೆ ಬೈತಾ ಇದ್ದಾನೆ, ನಿಮಗೆ ಸಹಾಯ ಮಾಡೋಕೆ ಅಂತ ಬಂದ್ರೆ ನನಗೆ ಬತ್ತಿ ಇಟ್ಬಿಟ್ರಲ್ಲ, ಆದ್ರೂ ಆ ಚಾರ್ಲ್ಸ್ ನ ಮಗಳು ಲಿಡಿಯಾ ಚೆನ್ನಾಗಿದ್ದಾಳೆ ಅಂತ ಹೇಳಿದಾಗ ಅವಳಿಂದ ದೂರ ಇರು ಅಂತ ಬೈತಾಳೆ ಬಾರ್ಬರಾ. ಈಗ ಬೀಟಲ್ ಜ್ಯೂಸ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇಲ್ಲ ಇದ್ದಕ್ಕಿದ್ದಂಗೆ ಡಾಂಟೆಸ್ ಇನ್ಫರ್ನೋ ಬಿಲ್ಡಿಂಗ್ ಸೃಷ್ಟಿ ಆಗ್ಬಿಡುತ್ತೆ. ಇಲ್ಲಿ ಹುಡುಗಿಯರು ಇರೋದನ್ನ ನೋಡಿ ಜೊಲ್ ಸುರಿಸ್ಕೊಂಡು ಒಳಗೆ ಹೋಗ್ತಾನೆ ಬೀಟಲ್ ಜ್ಯೂಸ್. ಡಾಂಟೆಸ್ ಇನ್ಫರ್ನೋ ಅದೇ ಸ್ನೇಹಿತರೆ 9 ಸರ್ಕಲ್ಸ್ ಆಫ್ ಹೆಲ್. ಇದರ ಬಗ್ಗೆ ವಿಡಿಯೋ ಮಾಡಿದ್ದೆ. ದ ಡಿವೈನ್ ಕಾಮಿಡಿಯ 3 ಭಾಗಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಈಗ ಆಡಮ್ ಮತ್ತೆ ಬಾರ್ಬರಾನ ಜೂನ್ ತನ್ನ ಆಫೀಸ್ಗೆ ಕರೆಸ್ಕೊಂಡು ಕ್ಯಾಕರಿಸಿ ಮಕ್ಕುಗಿತಾ ಇದ್ದಾಳೆ. ನಾನೇ ಮಾಡೆಲ್ ಅಲ್ಲಿ ಡಾಂಟೆಸ್ ಇನ್ಫರ್ನೋನ ಸೃಷ್ಟಿ ಮಾಡಿದ್ದು, ಬೀಟಲ್ ಜ್ಯೂಸ್ ನ ಸ್ವಲ್ಪ ಹೊತ್ತು ಡಿಸ್ಟ್ರಾಕ್ಟ್ ಮಾಡೋಕೆ. ಅವನನ್ನ ಹೊರಗೆ ಬಿಟ್ಟು ದೊಡ್ಡ ತಪ್ಪು ಮಾಡಿದಿರಾ. ಮತ್ತೆ ನಿಮ್ ಮನೆಯಲ್ಲಿ ಇರೋ ಆತೋ ಹ್ಯಾಂಡ್ ಬುಕ್ ನ ಕತ್ಕೊಂಡು ಹೋಗಿದ್ದಾನೆ. ಮನುಷ್ಯರಿಗೆ ಸಾವಿನ ನಂತರ ಕೂಡ ಆತ್ಮಗಳಿಗೆ ಜಾಗ ಇದೆ ಅಂತ ಪ್ರೂಫ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ಮನುಷ್ಯರನ್ನ ನಂಬಾರ್ದು ಅಂತ ಹೇಳಿ ಮೊದ್ಲು ನೀವಿಬ್ರು ಸೇರಿ ಆ ಫ್ಯಾಮಿಲಿ ಅವ್ರನ್ನ ಮನೆಯಿಂದ ಹೊರಗೆ ಹಾಕ್ಬೇಕು. ಮತ್ತೆ ಆ ಹ್ಯಾಂಡ್ ಬುಕ್ ನ ವಾಪಸ್ ಇಸ್ಕೋಬೇಕು. ಇಲ್ಲ ಅಂದ್ರೆ ಅವರು ದೊಡ್ಡ ಅನಾಹುತ ಮಾಡ್ತಾರೆ. ಹೋಗೋಕ್ಕೂ ಮುಂಚೆ ನೀವು ಅವರನ್ನ ಹೇಗೆ ಎದುರಿಸ್ತೀರಾ ತೋರಿಸಿ ಅಂತ ಕೇಳಿದಾಗ ಆಡಮ್ ತನ್ನ ಮುಖವನ್ನ ಸ್ಟ್ರೆಚ್ ಮಾಡಿ ಕೈ ಬೆರಳುಗಳಿಗೆ ಕಣ್ಣುಗಳನ್ನ ಸಿಗಿಸ್ಕೊಂಡು ತೋರಿಸ್ತಾನೆ. ಇದಕ್ಕೆ ಜೂನೋ ಅಂತ ಹೇಳಿದಾಗ ಬಾರ್ಬರಾ ತನ್ನ ಬಾಯಿಯನ್ನ ಮೊಸಳೆ ತರ ಓಪನ್ ಮಾಡಿ ಕಣ್ಣುಗಳನ್ನ ಬಾಯಿ ಒಳಗೆ ಇಟ್ಕೊಂಡು ಈ ರೀತಿ ಹೆದರಿಸ್ತೀನಿ ಅಂತ ಹೇಳ್ತಾಳೆ. ಈ ಸೀನ್ ಸ್ನೇಹಿತರೆ ಮೂವಿ ಸೀನ್ ತರ ಫೇಮಸ್ ಆಗಿದ್ದಕ್ಕಿಂತ ಜಾಸ್ತಿ ಮೀಮ್ ಅಲ್ಲಿ ಫೇಮಸ್ ಆಗಿದೆ. ಒಂದಲ್ಲ ಒಂದು ಕಡೆ ಜೂನೋ ನಾಟ್ ಬ್ಯಾಡ್ ಅನ್ನೋ ಮೀಮ್ ನ ನೀವು ನೋಡೇ ಇರ್ತೀರಾ. ಹೀಗೆ ಮುಖ ಇಟ್ಕೊಂಡು ಇವರಿಬ್ರು ವಾಪಸ್ ಬರ್ತಾ ಇದ್ರೆ ಅದೇ ಮನೆಯಲ್ಲಿ ಇವರ ರೂಮ್ ಗೆ ಡೆತ್ ನೋಟ್ ನ ಬರ್ಕೊಂಡ್ ಬಂದಿದ್ದಾಳೆ ಲಿಡಿಯಾ. ಯಾಕಂದ್ರೆ ಒಂಟಿಯಾಗಿ ಬದುಕೋದಕ್ಕೆ ಅವಳಿಗೆ ಇಷ್ಟ ಇಲ್ಲ, ಅಟ್ಲೀಸ್ಟ್ ಸತ್ತು ದೆವ್ವಾಗಿ ಬದುಕೋಣ ಅಂತ ಬಂದಿದ್ದಾಳೆ. ಇಲ್ಲಿ ಮಾಡೆಲ್ ಒಳಗೆ ಬೀಟಲ್ ಜ್ಯೂಸ್ ಕುತ್ಕೊಂಡಿರೋದನ್ನ ನೋಡಿ ಇವನನ್ನ ಮಾತಾಡ್ಸಿ ನಾನು ಕೂಡ ದೆವ್ವ ಆಗ್ಬೇಕು, ನಿಮ್ಮ ಜಗತ್ತಿಗೆ ಬರ್ಬೇಕು ಅಂತ ಹೇಳಿದಾಗ ಆಯ್ತು ನೀನ್ ಹೇಳ್ದಂಗೆ ನಾನು ಮಾಡ್ತೀನಿ, ಆದ್ರೆ ಇಲ್ಲಿ ನನ್ನ ಶಕ್ತಿ ಕಡಿಮೆ ಇದೆ, ಹೊರಗೆ ಬಂದ್ರೆ ನಿನ್ನನ್ನ ಕೂಡ ನಮ್ಮ ಜಗತ್ತಿಗೆ ಬರೋ ಹಾಗೆ ಮಾಡ್ತೀನಿ, ಅದಕ್ಕೆ ನನ್ನ ಹೆಸರನ್ನ 3 ಸಲ ಹೇಳ್ಬೇಕು ಅಂತ ಬೀಟಲ್ ಜ್ಯೂಸ್ ಹೇಳಿದಾಗ ಏನ್ ನಿನ್ ಹೆಸರು ಅಂತ ಕೇಳ್ತಾಳೆ. ನನ್ನ ಹೆಸರನ್ನ ನಾನು ಹೇಳಕ್ಕಾಗಲ್ಲ, ನಾನೇನಾದ್ರೂ ಹೇಳ್ಬಿಟ್ಟೆ ಅಂದ್ರೆ ನಿನಗೆ ಹೆಸರು ಗೊತ್ತಾಗಿ ನಿನ್ ಫ್ರೆಂಡ್ಸ್ಗೆಲ್ಲ ಹೇಳಿ ಆಮೇಲೆ ಅವರು ನನ್ನ ಪದೇ ಪದೇ ಕರೆಯೋಕೆ ಶುರು ಮಾಡ್ತಾರೆ, ಸುಮ್ನೆ ಫ್ಯಾನ್ಸ್ ಜಾಸ್ತಿ ಆಗ್ತಾರೆ ಅಂತ ಏನೇನೋ ಕತೆ ಹೊಡಿತಾನೆ. ಡೈರೆಕ್ಟ್ ಆಗಿ ನನಗಿರೋ ಶಾಪ ಅದು ಅಂತ ಹೇಳಲ್ಲ. ಈಗ ಡಮ್ ಶೆರಾಡ್ಸ್ ಆಡೋಣ, ನನ್ನ ಹೆಸರನ್ನ ಗೆಸ್ ಮಾಡು ಅಂತ ಇವಳಿಗೆ ಆಕ್ಟಿಂಗ್ ಮಾಡಿ ತೋರ್ಸೋದ್ರ ಜೊತೆಗೆ ಚಿತ್ರಗಳನ್ನ ತೋರ್ಸೋಕೆ ಶುರು ಮಾಡ್ತಾನೆ. ಮೊದಲು ಬೀಟಲ್ ನ ತೋರಿಸ್ತಾನೆ, ಆಮೇಲೆ ಜ್ಯೂಸ್ ನ ತೋರಿಸ್ತಾನೆ. ಹಾಗಾಗಿ ಇವಳು ಬೀಟಲ್ ಜ್ಯೂಸ್ ಅಂತ ಹೆಸರು ಗೆಸ್ ಮಾಡಿ ನಿನ್ ಹೆಸರು ಬೀಟಲ್ ಜ್ಯೂಸ್ ಹಾಗಾದ್ರೆ ಅಂತ 2 ಸಲ ಹೇಳೇ ಬಿಡ್ತಾಳೆ. ಹೇಗೋ 3ನೇ ಸಲ ಹೇಳಲ್ಲ, ಅವಾಗ್ಲೇ ನೀನೇ ಅಲ್ವಾ ಹಾವಿನ ರೂಪದಲ್ಲಿ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ದು, ಹೇಗಾದ್ರೂ ಆಗ್ಲಿ ಒಂದ್ಸಲ ಬಾರ್ಬರಾ ಜೊತೆ ಮಾತಾಡಿ ನಿನ್ನ ಹೊರಗೆ ಬಿಡ್ತೀನಿ ಅಂದಾಗ ಇಲ್ಲಿಗೆನೆ ಬಾರ್ಬರಾ ಮತ್ತೆ ಆಡಮ್ ತಮ್ಮ ಭಯಾನಕವಾದ ಮುಖವನ್ನ ಇಟ್ಕೊಂಡು ಬಂದ್ಬಿಡ್ತಾರೆ. ಈಗ ಇವರನ್ನ ನೋಡಿ ಮೊದಲನೇ ಬಾರಿ ಹೆದರ್ಕೊಂತಾ ಇದ್ದಾಳೆ ಲಿಡಿಯಾ. ಆದ್ರೆ ಅವರು ನಾರ್ಮಲ್ ಆದ್ಮೇಲೆ ಲಿಡಿಯಾ ಸಾಯ್ಬೇಕು ಅನ್ಕೊಂಡಿರೋ ವಿಷಯ ಗೊತ್ತಾಗಿ ಹೇಳ್ತಾರೆ, ಬದುಕಿದ್ದಾಗ ಜೀವನ ಎಷ್ಟು ಕಷ್ಟನೋ ಸತ್ ಮೇಲೂ ಅಷ್ಟೇ ಕಷ್ಟ, ಹಾಗಾಗಿ ನೀನು ತಲೆ ಕೆಡ್ಸ್ಕೋಬೇಡ, ನಾವು ನಿನ್ ಜೊತೆ ಯಾವಾಗ್ಲೂ ಇರ್ತೀವಿ, ಯಾವಾಗ ಬೇಕಾದ್ರೂ ನೀನು ಬಂದು ನಮ್ಮನ್ನ ಭೇಟಿ ಆಗ್ಬೋದು, ನಿನ್ ಪೇರೆಂಟ್ಸ್ ಕೂಡ ಅಷ್ಟೇ ನಮಗೆ ತೊಂದರೆ ಕೊಡ್ದಂಗಿರೋದಾದ್ರೆ ಇದೇ ಮನೆಯಲ್ಲಿ ಇರ್ಲಿ, ನಾವು ಅವರನ್ನ ಓಡ್ಸಲ್ಲ ಅಂತ ಹೇಳ್ತಾರೆ.
ಇದೇ ಸಮಯಕ್ಕೆ ಆಥೋ ಚಾರ್ಲ್ಸ್ ಎಲ್ಲ ಬಂದು ಟೌನ್ ಮಾಡೆಲ್ ನ ಎತ್ಕೊಂಡು ಕೆಳಗೆ ಹೋಗ್ತಾರೆ. ಏನಕ್ಕೆ ಅಂತ ಲಿಡಿಯಾ ಬಂದು ನೋಡಿದಾಗ ಗೊತ್ತಾಯ್ತು, ಚಾರ್ಲ್ಸ್ ಯಾವ ಕಂಪನಿಗೋಸ್ಕರ ರಿಯಲ್ ಎಸ್ಟೇಟ್ ಡೆವಲಪರ್ ಆಗಿ ಕೆಲಸ ಮಾಡ್ತಾನೋ ಅದೇ ಕಂಪನಿಯಲ್ಲಿ ತನ್ನ ಸೀನಿಯರ್ ಆಗಿರೋ ಮ್ಯಾಕ್ಸಿ ಮತ್ತೆ ಇವನ ಹೆಂಡತಿಯನ್ನ ಕರೆಸಿದ್ದಾರೆ. ಮನೆಯನ್ನ ಅಮ್ಯೂಸ್ಮೆಂಟ್ ಪಾರ್ಕ್ ತರ ಮಾಡಿ ಪ್ಯಾರಾನಾರ್ಮಲ್ ರಿಸರ್ಚ್ ಮಾಡೋಕೆ ಅವಕಾಶ ಮಾಡಿಕೊಟ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಚಾರ್ಲ್ಸ್ ಮತ್ತೆ ಡೀಲಿಯಾ ಬಾಯ್ ಮತ್ತಲ್ಲಿ ಹೇಳಿದ್ರೆ ಮ್ಯಾಕ್ಸಿ ಕೇಳ್ತಿಲ್ಲ. ಮೊದಲು ದೆವ್ವಗಳನ್ನ ತೋರಿಸಿ ಅಂದಾಗ ದೆವ್ವಗಳು ಇಲ್ಲ ಮತ್ತೆ ವಾಪಸ್ ಬರಲ್ಲ ಅಂತ ಹೇಗೋ ಲಿಡಿಯಾ ಮ್ಯಾನೇಜ್ ಮಾಡೋಕೆ ನೋಡ್ತಾಳೆ. ಆದ್ರೆ ಹ್ಯಾಂಡ್ ಬುಕ್ ನ ಕದ್ದಿರೋ ಆಥೋ ಬುಕ್ ನ ಓದಿ ದೆವ್ವಗಳನ್ನ ಆಹ್ವಾನಿಸೋದು ಹೇಗೆ ಅಂತ ತಿಳ್ಕೊಂಡು ಒಂದು ಆಚರಣೆಯನ್ನ ಮಾಡೋಕೆ ಎಲ್ಲರನ್ನ ಕರ್ಕೊಂಡ್ ಬರ್ತಾನೆ. ಸೊ ಆಡಮ್ ಮತ್ತೆ ಬಾರ್ಬರಾನ ಆಹ್ವಾನಿಸೋಕೆ ಅವರ ಪರ್ಸನಲ್ ವಸ್ತು ಏನಾದ್ರೂ ಬೇಕು. ಅದಕ್ಕೆ ರೂಮ್ ನ ಕಬೋರ್ಡ್ ಅಲ್ಲಿ ಇನ್ನೂ ಇಬ್ಬರ ಮದುವೆ ಬಟ್ಟೆ ಹಾಗೆ ಇದೆ. ಅದನ್ನ ಟೇಬಲ್ ಮೇಲೆ ಇಟ್ಟು ಇಬ್ಬರ ಆತ್ಮವನ್ನ ಆಹ್ವಾನಿಸೋಕೆ ಮಂತ್ರಗಳನ್ನ ಹೇಳೋಕೆ ಶುರು ಮಾಡ್ತಾನೆ ಆಥೋ. ಈಗ ಬಾರ್ಬರಾ ಮತ್ತೆ ಆಡಮ್ ತಮ್ಮ ರೂಮ್ ಇಂದ ಮಾಯ ಆಗಿ ಆಥೋ ಮುಂದೆ ಇರೋ ವೆಡ್ಡಿಂಗ್ ಡ್ರೆಸ್ ನ ಹಾಕೊಂಡು ಎಲ್ಲರ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ದೆವ್ವ ಇರೋದು ನಿಜ ಅಂತ ಎಲ್ಲರಿಗೂ ಕನ್ಫರ್ಮ್ ಏನೋ ಆಯ್ತು. ಆದ್ರೆ ಆಥೋ ಕನ್ಫ್ಯೂಸ್ ಆಗಿ ಆತ್ಮಗಳನ್ನ ಆಹ್ವಾನಿಸೋ ಮಂತ್ರದ ಜೊತೆಗೆ ಭೂತೋಚಾಟನೆಯ ಮಂತ್ರವನ್ನ ಸೇರಿಸಿ ಹೇಳ್ತಾ ಇದ್ದಾನೆ. ಹಾಗಾಗಿ ಆಡಮ್ ಮತ್ತೆ ಬಾರ್ಬರಾ ವಯಸ್ಸಾಗಿ ಕೊಳ್ತೋಗ್ತಿರೋ ಶವ ಆದಂಗ ಆಗ್ತಾ ಇದ್ದಾರೆ. ಇವರನ್ನ ನೋಡೋಕಾಗದೆ ತಕ್ಷಣ ಲಿಡಿಯಾ ಮಾಡೆಲ್ ಒಳಗಿರೋ ಬೀಟಲ್ ಜ್ಯೂಸ್ಗೆ ಸಹಾಯ ಕೇಳೋಕೆ ಬರ್ತಾಳೆ. ಆಯ್ತು ಸಹಾಯ ಮಾಡ್ತೀನಿ, ಆದ್ರೆ ನನಗೂ ಒಂದ್ ಸಹಾಯ ನೀನ್ ಮಾಡ್ಬೇಕು. ಅದೇ ನನ್ನ ಮದುವೆ ಆಗೋದು. ಬದುಕಿರೋರ್ನ ದೆವ್ವ ಮದುವೆ ಆದ್ರೆ ದೆವ್ವ ಮನುಷ್ಯನಾಗಿ ಭೂಮಿ ಮೇಲೆ ಬದುಕ್ಬೋದು. ನನ್ ಜೊತೆ ಮದುವೆ ಆಗೋಕೆ ಒಪ್ಕೊಂಡ್ರೆ ಅವರಿಗೆ ಹೆಲ್ಪ್ ಮಾಡ್ತೀನಿ ಅಂದಾಗ ಬೇರೆ ದಾರಿ ಇಲ್ದೆ ಒಪ್ಕೊಂಡು 3 ಸಲ ಬೀಟಲ್ ಜ್ಯೂಸ್ ಅಂತ ಹೇಳ್ತಾಳೆ ಲಿಡಿಯಾ. ಈಗ ಜಾತ್ರೆ ಶುರು ಮಾಡೋಣ ಅಂತ ಹೇಳಿ ಮಾಡೆಲ್ ಒಳಗಿಂದ ಸರ್ಕಸ್ ಒಂಥರ ಹೊರಗೆ ಬಂದು ತನ್ನ ಕೈಗಳನ್ನ ಸುತ್ತಿಗೆಯ ರೀತಿ ಮಾಡಿ ಹಲ್ ಬಿಡ್ಕೊಂಡು ನಿಂತಿದ್ದ ಮ್ಯಾಕ್ಸಿ ಮತ್ತೆ ಅವನ ಹೆಂಡತಿಯನ್ನ ಮನೆಯಿಂದ ಹೊರಗೆ ಹಾರಿಸ್ತಾನೆ. ಆಥೋಗೆ ಪಾಲಿಯೆಸ್ಟರ್ ಅಂದ್ರೆ ಸ್ವಲ್ಪನೂ ಆಗಲ್ಲ. ಅದಕ್ಕೆ ಅವನ ಬಟ್ಟೆನ ಚೇಂಜ್ ಮಾಡಿಸಿ ಪಾಲಿಯೆಸ್ಟರ್ ನ ಹಾಕ್ಸ್ಬಿಡ್ತಾನೆ. ಆಥೋ ಕಿರ್ಚಾಡ್ಕೊಂಡು ಮನೆಯಿಂದ ಓಡ್ ಹೋದ. ಇನ್ನ ಡೀಲಿಯಾ ಮತ್ತೆ ಚಾರ್ಲ್ಸ್ ಗೆ ಏನು ಮಾಡಲ್ಲ. ಇವರು ಆಲ್ರೆಡಿ ಹೆದರ್ಕೊಂಡಿದ್ದಾರೆ. ಓ ಅತ್ತೆ ಮಾವ, ನಿಮ್ ಮಗಳನ್ನ ನಾನು ಮದುವೆ ಆಗ್ತಾ ಇದ್ದೀನಿ, ವರದಕ್ಷಿಣೆ ನೀವೇನ್ ಕೊಡೋದ್ ಬೇಡ, ನಾನೇ ನಿಮಗೆ ಕೊಡ್ತೀನಿ ಅಂತ ಹಾವುಗಳನ್ನ ಕೈಗೆ ಕೊಡ್ತಾನೆ. ಮಂತ್ರ ಹೇಳೋಕೆ ಆಥೋನೇ ಇಲ್ವಲ್ಲ, ಹಾಗಾಗಿ ಆಡಮ್ ಮತ್ತೆ ಬಾರ್ಬರಾ ಸ್ಲೋ ಆಗಿ ನಾರ್ಮಲ್ ದೆವ್ವ ಆಗ್ತಾ ಇದ್ದಾರೆ. ಇದೇ ಸಮಯಕ್ಕೆ ಬೀಟಲ್ ಜ್ಯೂಸ್ ಲಿಡಿಯಾ ಅನ್ನ ಮದುವೆ ಆಗೋಕೆ ಕರ್ಕೊಂಡ್ ಬಂದು ನೆದರ್ ವರ್ಲ್ಡ್ ನ ಒಬ್ಬ ಜೀವಿಯನ್ನ ಕರೆಸ್ತಾನೆ ಮದುವೆ ಮಾಡ್ಸೋಕೆ. ಡೀಲಿಯಾಳ ತಲೆ ಬುಡ ಇಲ್ದೇ ಇರೋ ಸ್ಕಲ್ಪ್ಚರ್ಸ್ ಬಂದು ಇವರನ್ನ ಹಿಡ್ಕೊಳ್ಳೋ ಹಾಗೆ ಮಾಡ್ತಾನೆ ಬೀಟಲ್ ಜ್ಯೂಸ್. ಈಗ ನಾರ್ಮಲ್ ಆಗಿರೋ ಆಡಮ್ ಮತ್ತೆ ಬಾರ್ಬರಾ ಬೀಟಲ್ ಜ್ಯೂಸ್ ನ ಹೆಸರನ್ನ 3 ಸಲ ಹೇಳಿ ಮತ್ತೆ ಇವನನ್ನ ಬಂಧಿಸೋಕೆ ನೋಡಿದ್ರು ಆಗಲ್ಲ. ಬೀಟಲ್ ಜ್ಯೂಸ್ ಆಡಮ್ ನ ಹಲ್ಲುಗಳನ್ನ ಉದುರಿಸ್ಬಿಡ್ತಾನೆ ಮತ್ತೆ ಮಾಡೆಲ್ ಒಳಗೆ ಇವನನ್ನ ಕಳಿಸ್ಬಿಡ್ತಾನೆ. ಬಾರ್ಬರಾಳ ಬಾಯನ್ನ ಮೆಟಲ್ ಪ್ಲೇಟ್ ಇಂದ ಮುಚ್ಚಿ ಮರುಭೂಮಿಗೆ ಇವಳನ್ನ ಕಳಿಸ್ಬಿಡ್ತಾನೆ. ಬೀಟಲ್ ಜ್ಯೂಸ್ ಇವಳಿಗೆ ರಿಂಗ್ ಹಾಕೋಕೆ ತನ್ನ ಮೊದಲ ಗರ್ಲ್ ಫ್ರೆಂಡ್ ನ ಬೆರಳಲ್ಲಿ ಇದ್ದ ರಿಂಗ್ ನ ತೆಕ್ಕೊಂತಾ ಇದ್ದಾನೆ. ಪುಣ್ಯಾತ್ಮ ತನ್ನ ಗರ್ಲ್ ಫ್ರೆಂಡ್ ನ ರಿಂಗ್ ಇದ್ದ ಬೆರಳನ್ನೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದ. ಇನ್ನೇನು ರಿಂಗ್ ನ ಹಾಕೇ ಬಿಟ್ಟ ಅನ್ನೋಷ್ಟ್ರಲ್ಲಿ ಮರುಭೂಮಿಯಲ್ಲಿ ಇದ್ದ ಆ ದೈತ್ಯ ಸ್ಯಾಂಡ್ ವರ್ಮ್ ನ ಕರ್ಕೊಂಡ್ ಬರ್ತಾಳೆ ಬಾರ್ಬರಾ. ಇದು ಬೀಟಲ್ ಜ್ಯೂಸ್ ನ ತಿನ್ಕೊಂಡು ಹೋಗ್ಬಿಡುತ್ತೆ. ಬೀಟಲ್ ಜ್ಯೂಸ್ ಹೋಗ್ತಿದ್ದಂಗೆ ಮಾಡೆಲ್ ಒಳಗಿದ್ದ ಆಡಮ್ ಕೂಡ ನಾರ್ಮಲ್ ಸೈಜ್ ಗೆ ಬರ್ತಾನೆ. ಇದೆಲ್ಲ ಆಗಿ ಸ್ವಲ್ಪ ದಿನಗಳಾದ್ಮೇಲೆ ಲಿಡಿಯಾ ಸ್ಕೂಲಿಂದ ಮನೆಗೆ ಬಂದಾಗ ನೋಡ್ತೀವಿ ಆಡಮ್, ಬಾರ್ಬರಾ ಮತ್ತೆ ಲಿಡಿಯಾ ಅವರ ಫ್ಯಾಮಿಲಿ ಅವರೆಲ್ಲ ಜೊತೆಗೆ ಇದೇ ಮನೆಯಲ್ಲಿ ಇದ್ದಾರೆ. ಮನೆ ತುಂಬಾನೇ ದೊಡ್ಡದಾಗಿದೆಯಲ್ಲ, ಅದಕ್ಕೆ ಎಲ್ಲರೂ ತಮ್ಮ ಪಾಡಿಗೆ ತಾವು ಬೇರೆ ಬೇರೆ ರೂಮ್ ಅಲ್ಲಿ ವಾಸವಾಗಿದ್ದಾರೆ. ಲಿಡಿಯಾ ತನ್ನ ತಂದೆ ತಾಯಿಯನ್ನ ಬಿಟ್ಟು ಆಡಮ್ ಮತ್ತೆ ಬಾರ್ಬರಾ ಜೊತೆನೆ ಇದ್ದಾಳೆ. ಇವರು ಅಷ್ಟೇ ಲಿಡಿಯಾನ ತಮ್ಮ ಮಗಳ ರೀತಿನೇ ನೋಡ್ಕೊಂತಿದ್ದಾರೆ. ಈಗ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ ಅಂತ ಹಾಡ್ ಹಾಕೊಂಡು ಎಲ್ಲರೂ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಿದ್ರೆ, ಅದೇ ಇನ್ನೊಂದ್ ಕಡೆ ಜೂನನ್ನ ಭೇಟಿ ಆಗೋಕೆ ಲೈನ್ ಅಲ್ಲಿ ಕಾಯ್ತಾ ಇದ್ದಾನೆ ಬೀಟಲ್ ಜ್ಯೂಸ್. ಅಂದ್ರೆ ಸ್ಯಾಂಡ್ ವರ್ಮ್ ಇವನನ್ನ ನೆದರ್ ವರ್ಲ್ಡ್ ಗೆ ಬಿಸಾಕಿ ಹೋಗಿದೆ. ಈಗ ಜೂನನ್ನ ಭೇಟಿಯಾಗಿ ಮುಂದೆ ಏನ್ ಕತೆ ಅಂತ ಕೇಳೋಕೆ ಹೊರಟಿದ್ದಾನೆ. ಆದ್ರೆ ಅವನ ಟೋಕನ್ ನಂಬರ್ ನೋಡಿ ಗಾಬರಿ ಆಗಿ ಪಕ್ಕದಲ್ಲಿ ಕೂತಿರೋ ವಾಮಾಚಾರ ಮಾಡೋ ವ್ಯಕ್ತಿಯ ನಂಬರ್ 4 ಇರೋದನ್ನ ನೋಡಿ ಯಾಮಾರಿಸಿ ಅವನ ಟೋಕನ್ ಕಿತ್ಕೊಂಡ್ಬಿಡ್ತಾನೆ. ಕೋಪದಲ್ಲಿ ವ್ಯಕ್ತಿ ತನ್ನ ಶಕ್ತಿಯಿಂದ ಬೀಟಲ್ ಜ್ಯೂಸ್ ನ ತಲೆ ಶ್ರಿಂಕ್ ಮಾಡ್ಬಿಡ್ತಾನೆ. ಇವನ ಪಕ್ಕದಲ್ಲೇ ಇರೋ ಈ ವ್ಯಕ್ತಿಯ ತಲೆ ಯಾಕೆ ಶ್ರಿಂಕ್ ಆಗಿದೆ ಅಂತ ಈಗ ನಮಗೆ ಗೊತ್ತಾಯ್ತು ಸ್ನೇಹಿತರೆ. ಸೊ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಬೀಟಲ್ ಜ್ಯೂಸ್ ಪಾರ್ಟ್ 2 ರೀಸೆಂಟ್ ಆಗಿ ರಿಲೀಸ್ ಆಗಿತ್ತು ಸ್ನೇಹಿತರೆ. ಆ ಮೂವಿ ಇದಕ್ಕಿಂತ ಚೆನ್ನಾಗಿದೆ. ಆದಷ್ಟು ಬೇಗ ಪಾರ್ಟ್ 2 ಕೂಡ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ವಿಡಿಯೋಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.